ಓಂ ಶಾಂತಿ. ಓಂ ಶಾಂತಿ. ಇವತ್ತು ಬಾಬಾ ವಿಶೇಷವಾಗಿ ಕರ್ಮಗಳ ಗುಹ್ಯ ಗತಿಯನ್ನು ಹೇಳ್ತಿದ್ದಾರೆ. ಮನುಷ್ಯರ ಮಾನ್ಯತೆ ಏನು, ಮನುಷ್ಯರ ಮುಂದೆ ಲೆಕ್ಕಾಚಾರಗಳು ಬಂದಾಗ ಅವರೇನು ಹೇಳ್ತಾರೆ, ನಾವು ಮಕ್ಕಳೇನು ಹೇಳ್ತೀವಿ. ಎಲ್ಲರ ಮುಂದೆ ಲೆಕ್ಕಾಚಾರ ಬರುತ್ತೆ, ಅವ್ರ ಮುಂದೆನೂ ಬರುತ್ತೆ, ನಮ್ಮ ಮುಂದೆನೂ ಬರುತ್ತೆ. हिसाब किताब की बातों में मनुष्य क्या मानते हैं और हम बच्चे क्या मानते हैं. जब हिसाब किताब दुख का रूप लेता है तो यह सुख दुख जो है वो भगवान ही देता है. बाकी हम बच्चे कहते हैं कर्मों की, अपनी कर्मों की हिसाब किताब है. ಮನುಷ್ಯರೇನು ಹೇಳೋದಂದರೆ ಸುಖ ದುಃಖ ಭಗವಂತನೇ ಕೊಡೋದು, ಅವನೇ ಎಲ್ಲ ಮಾಡೋದಂತ. ಬಾಬಾವ್ರನ್ನ ಬ್ಲೇಮ್ ಮಾಡ್ತಾರೆ, ನೀನೇ ಎಲ್ಲ ದುಃಖ ಸುಖ ಕೊಟ್ಬಿಟ್ಟು ನೋಡ್ತಾ ಇರ್ತೀಯ ಅಂತ. ಬಟ್ ನಮಗೆ ಗೊತ್ತಿದೆ ಬಾಬಾವರು ಸುಖದಾತ, ಅವ್ರ ದುಃಖ ಯಾರಿಗೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ದುಃಖಿ ನಾನು ಯಾರನ್ನೂ ಮಾಡೇ ಇಲ್ಲ ಮಕ್ಕಳೇ ಅಂತಿದ್ದಾರೆ. ಏನೆಲ್ಲ ಲೆಕ್ಕಾಚಾರಗಳಿದೆ ಅದು ನಮ್ಮ ಕರ್ಮದ ಲೆಕ್ಕಾಚಾರ ಅಂತ ನಾವು ಮಕ್ಕಳು ಹೇಳ್ತೀವಿ. ಸೊ ಅಂದಾಗ ಅವ್ರಿಗೆ ನಮಗೆ ಎಷ್ಟು ದೊಡ್ಡ ವ್ಯತ್ಯಾಸ ಆಗೋಯ್ತಲ್ಲ, ರಾತ್ರಿ ಹಗಲಿನ ವ್ಯತ್ಯಾಸ ಆಗೋಯ್ತು. ಯಾಕೆಂದರೆ ಶಾಸ್ತ್ರಗಳಲ್ಲಿ ಮಾನ್ಯತೆ ಹಂಗೆ ಬಂದ್ಬಿಡ್ತು, ಎಲ್ಲ ಭಗವಂತನೇ ಮಾಡೋದು ಅಂತ. ಬಟ್ ರಾಂಗ್ ಮಾಡಿಬಿಟ್ರಲ್ವಾ. ಮೀಠೆ ಬಚ್ಚೆ ಅಭಿ तुम अभी सच्ची सच्ची पाठशाला में बैठे. ये सत्संग भी है, यहाँ तुम्हें सत्य बाप का संग मिला है जो पार लगा देता है. किसका संग मिला? सत्य का संग. ಮಧುರವಾದಂತಹ ಮಕ್ಕಳೇ, ನೀವೀಗ ಸತ್ಯ ಪಾಠಶಾಲೆಯಲ್ಲಿ ಕುಳಿತಿದ್ದೀರಾ. ಇದು ಸತ್ಸಂಗನೂ ಹೌದು. ಯಾಕೆ ಸತ್ಸಂಗ ಅಂದರೆ, ನೀವು ಮಕ್ಕಳಿಗೆ ಒಂದು ತಂದೆಯ ಸತ್ಯ ಸಂಘ ಸಿಕ್ಕಿದೆ. ಯಾವುದರ ಆಧಾರದ ಮೇಲೆ ನೀವು ಪಾರಾಗ್ಬಿಡ್ತೀರಾ. ಪಾರಾಗೋದು ಎಷ್ಟು ದೊಡ್ಡದಾಗಿ ಬಾಬುವರು ಕಲಿಯುಗಿ ನರಕದಿಂದ ತಗೊಂಡೋಗಿ ಸ್ವರ್ಗಕ್ಕೆ ಮುಟ್ಟಿಸ್ತಾರೆ, ಮನೆಗೆ ಕರ್ಕೊಂಡು ಹೋಗ್ತಾರೆ. ಪಾರ್ ಲಗಾ ದೇತಾ ಹೈ. ಸಂಘ ಎಷ್ಟು ಪವರ್ಫುಲ್ ಅನ್ನೋದು ನೀವು ಯೋಚನೆ ಮಾಡಬೇಕು. ಯಾವುದೇ ಸೂಕ್ಷ್ಮ ಪ್ರಭಾವ ಮನುಷ್ಯರದ್ದು ಬಂದರೆ ಮನಸ್ಸು ಬುದ್ಧಿ ಹಾಳಾಗ್ತದೆ. ಬಹಳ ಎಚ್ಚರ ವಹಿಸಬೇಕು. ಎಷ್ಟು ಬಾಬುರೊಬ್ಬರ ಸಂಘ, ಅವ್ರ ಜ್ಞಾನದ ಚಿಂತನೆ, ಅವರ ಸೇವೆ, ಅವ್ರಿಗೋಸ್ಕರ ಸೇವೆ, ಅವ್ರಿಗೋಸ್ಕರ ಬದುಕು, ಅವ್ರು ಹೇಳೋ ಮಾತುಗಳ ಸಾಧನೆ, ಅದರ ಚಿಂತನೆ ಆಧಾರದ ಮೇಲೆ ಅದರ ಧಾರಣೆ, ಇವೆಲ್ಲ ನಾವು ಮಾಡ್ತಾ ಹೋದರೆ ನೋ ಪ್ರಾಬ್ಲಮ್. ಇಡೀ ದಿನದ ದಿನಚರಿಯಲ್ಲಿ ನಾವು ಭಾಳ ನಿರ್ವಿಘ್ನರಾಗಿರ್ಬೋದು. तो हिसाब किताब के खेल में मनुष्यों की समझ और तुम्हारी समझ में कौन सा अंतर है. ಲೆಕ್ಕಾಚಾರಗಳ ಈ ಆಟ ಸೃಷ್ಟಿ ಏನಿದೆ, ಇದರಲ್ಲಿ ಮನುಷ್ಯರ ಮಾನ್ಯತೆ ಹಾಗೂ ನೀವು ಮಕ್ಕಳ ತಿಳುವಳಿಕೆ, ಮನುಷ್ಯರ ತಿಳುವಳಿಕೆ ಏನು ವಿಚಿತ್ರವಾಗಿದೆ ಅಲ್ವಾ. ಏನು ಅಂತರ ಏನು? ಮನುಷ್ಯ ಸಮಜ್ತೆ ಹೇ ಯೇ ಜೋ ದುಃಖ ಸುಖ ಖೇಲ್ ಚಲ್ತಾ ಹೇ, ये दुख सुख सब परमात्मा ही देते हैं और तुम बच्चे समझते हो ये हर एक के कर्मों का हिसाब का खेल है. बाप किसी को भी दुख नहीं देते हैं, वो तो आते हैं सुख का रास्ता बताने. बाबा कहते हैं बच्चे मैंने किसी को भी दुखी नहीं किया है, ये तो तुम्हारे ही कर्मों का फल है, तुम्हारे ही कर्मों का फल है. ಮೂಲ ಮಾತು. ಮನುಷ್ಯರು ತಿಳ್ಕೊಳ್ತಾರೆ
ಇದು ಸುಖ ದುಃಖದ ಆಟ ಏನು ನಡೀತಿದೆ, ಇದರಲ್ಲಿ ಪರಮಾತ್ಮನೇ ಎಲ್ಲ ಸುಖ ದುಃಖ ಕೊಡೋದು. ನೀವು ಮಕ್ಕಳು ತಿಳ್ಕೊಳ್ತೀರಾ, ಇದು ಪ್ರತಿಯೊಬ್ಬರ ಲೆಕ್ಕಾಚಾರಗಳ ಆಟ. ಟೋಟಲಿ ಕರ್ಮಕ್ಷೇತ್ರ ಅಂದ್ರೇ ಕರ್ಮದ ಲೆಕ್ಕಾಚಾರಗಳ ಆಟ. ಸುಖನೋ ದುಃಖನೋ, ಬಡವರ ಸಾಹುಕಾರ, ಆರೋಗ್ಯ ಇಲ್ವಾ, ಕೆಟ್ಟವರ ಒಳ್ಳೆಯವರ, ಎಲ್ಲದೂ ಲೆಕ್ಕಾಚಾರಗಳ ಆಧಾರ. ತಂದೆ ಯಾರಿಗೆಂದೂ ದುಃಖ ಕೊಡೋಕ್ಕೆ ಸಾಧ್ಯ ಇಲ್ಲ, ಅವ್ರು ಕೊಡೋದು ಇಲ್ಲ. ಅವ್ರು ಬರೋದೇ ಸುಖದ ಮಾರ್ಗವನ್ನು ಹೇಳಲಿಕ್ಕೆ. ಬಾಬಾ ಹೇಳೋದು, ಮಕ್ಕಳೇ ನಾನು ಯಾರಿಗೆ ದುಃಖಿ ಮಾಡಿಲ್ಲ, ಇದೆಲ್ಲ ನೀವು ಮಕ್ಕಳ ಕರ್ಮಗಳ ಫಲ ಆಗಿದೆ. ಮಾಡೋದು ನಾವು, ಬ್ಲೇಮ್ ಮಾಡೋದು ಬಾಬುರನ್ನು, ಇದು ಸರಿಯಲ್ಲಲ್ಲ. ಸೊ ಅದಕ್ಕೆ ಬಾಬಾ ಹೇಳ್ತಿರೋದು, ಇದೆಲ್ಲ ಸುಖದ ದುಃಖಹರ್ತ ಸುಖಕರ್ತ ಅಂತ ಹೇಳಿದ್ರು ತಿರ್ಗಾ ಸುಖ ದುಃಖ ನೀನೇ ಕೊಡೋದಂತ ಬ್ಲೇಮ್ ಮಾಡ್ತಾರೆ. ಗೀತ್ ಇಸ್ ಪಾಪ್ ಕಿ ದುನಿಯಾ ಸೇ ಕೈ ಓರ್ ಲೇ ಚಲೋ. ಬಾಬಾ ಈ ಪಾಪದ ಜಗತ್ತಿಂದ ನಮ್ಮನ್ನು ಕರ್ಕೊಂಡು ಹೋಗು, ಇದು ಚೆನ್ನಾಗಿಲ್ಲ ನಾವು ಇರೋಕ್ಕೆ ಅಂತ ಬಾಬನಿಗೆ ಹೇಳ್ಕೊಂಡು ಬಂದ್ವಿ. ಓಂ ಶಾಂತಿ. मीठे मीठे रूहानी बच्चों ने गीत सुना, किसको पुकारते हैं? बाप को। बाबा आकर इस पाप की कलयुगी दुनिया से सतयुगी पुण्य की दुनिया में ले चलो। अभी जीव आत्माएं सब कलयुगी है, उनकी बुद्धि ऊपर जाती है। बाप कहते हैं जो हूँ जैसा हूँ ऐसा कोई नहीं जानते. ಮಧುರ ಮಧುರ ಮಕ್ಕಳು ಗೀತೆಯನ್ನು ಹಾಡನ್ನು ಕೇಳಿದ್ರ ಇದು ಯಾರನ್ನು ಕರೀತಾ ಇರೋದು? ತಂದೆಯನ್ನು. ಅಂದರೆ ಮಕ್ಕಳು ಹೇಳ್ತಾರೆ, ಬಾಬಾ ಈ ಕಲಿಯುಗಿ ಪಾಪದ ಜಗತ್ತಿಂದ ಸತ್ಯುಗಿ ಪುಣ್ಯದ ಜಗತ್ತಲ್ಲಿ ಕರ್ಕೊಂಡೋಗಿ ಬಾಬಾ ಅಂತ. ಆದರೆ ಎಲ್ಲ ಜೀವಾತ್ಮರು ಕಲಿಯುಗಿ ನರಕದಲ್ಲಿ ಇರೋರಿಗೆ ನರಕದಲ್ಲಿದ್ದೀವಿ ಅಂತ ಗೊತ್ತಾಗಲ್ಲ ನೋಡ್ರಿ. ಅಂದಾಗ ಪರಮಾತ್ಮ ಅಂದಾಗ ಬುದ್ಧಿ ಮೇಲೋಗುತ್ತೆ. ಬಾಬಾ ಹೇಳೋದು, ನಾನು ಯಾರಾಗಿದ್ದೀನಿ, ಹೇಗಿದ್ದೀನಿ ಇದು ಯಾರಿಗೂ ಗೊತ್ತಿಲ್ಲ. ಮೇಲೆ ಅದಕ್ಕೆ ತಾನೇ ಹಂಗೆ ನೋಡೋದು, ಅವ್ರ ಮೇಲೆಲ್ಲೋ ಕೂತಿದ್ದಾರೆ ಅನ್ನೋ ಥರ, ಬಟ್ ಎಲ್ಲಿದ್ದಾರೆ ಗೊತ್ತಿಲ್ಲ. ऋषि मुनि आदि भी कहते हैं रचयिता मालिक करताक बेहद के बाप और उनकी बेहद की रचना आदि मध्य अंत को हम नहीं जानते. ಇದು ವಂಡರ್ಫುಲ್ ವಿಷಯ. ಋಷಿ ಮುನಿಗಳೂ ಹೇಳ್ಬಿಟ್ರು, ರಚಯಿತ ತಂದೆ ಹಾಗೂ ಅವನ ಬೇಹದ್ ರಚನೆ ಆದಿ ಮಧ್ಯ ಅಂತ್ಯದ ರಹಸ್ಯ ಏನಿದೆ ಇದು ನಮಗೆ ಗೊತ್ತಿಲ್ಲ. ಅದಕ್ಕೆ ತಾನೇ ಅವರೆಲ್ಲ ನೇತಿ ಇಂದಿದ್ದು. ಆತ್ಮಾಯಿ ಜहाँ रहती है वो है ब्रह्म महातत्व जहाँ सूर्य चांद नहीं होते, ना मूल वतन ना सूक्ष्म वतन में, बाकी इस मांडवे में तो बिजली आदि सब चाहिए ना. ತಂದೆ ಹೇಳೋದು, ಆತ್ಮಗಳು ಎಲ್ಲಿರ್ತಾರೆ ಅಂದರೆ ಆತ್ಮಗಳ ನಿವಾಸ ಸ್ಥಾನ ಅದು ಬ್ರಹ್ಮ ಮಹಾತತ್ವ. ಎಲ್ಲಿ ಸೂರ್ಯ ಚಂದ್ರರಿಲ್ಲ ಅಥವಾ ಅದರ ಬೆಳಕಿಲ್ಲ, ಅದು ಸ್ವಯಂ ಪ್ರಕಾಶಿತ ಜಗತ್ತು. ಯಾಕೆ? ತಂದೆ ಯಾವಾಗಲೂ ಪ್ರಕಾಶ ಸ್ವರೂಪ, ಜ್ಞಾನ ಸೂರ್ಯ. ಅವರೊಬ್ಬರ ಬೆಳಕಲ್ಲೇ ಬ್ರಹ್ಮಾಂಡ ತುಂಬ ಸುಂದರವಾದ ಶೀತಲ ಲೈಟಲ್ಲಿದೆ ಜಗತ್ತು ಅಲ್ವಾ. ಜೊತೆಗೆ ನಾವು ಮಕ್ಕಳನ್ನು ಕೂಡ್ತಿರ್ತೀವಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಹೇಳೋದು, ನೀವು ಎಲ್ಲಿ ಪಾರ್ಟ್ ಮಾಡೋಕ್ಕೆ ಕೆಳಗೆ ಬರ್ತೀರಲ್ಲ, ಇದು ನಾಟಕದ ಸ್ಟೇಜ್. ಇದರಲ್ಲಿ ನೀವು ನಾಟಕ ಮಾಡಬೇಕಂದ್ರೆ ನಿಮಗೆ ಲೈಟ್ ಬೇಕಲ್ಲ, ಕತ್ಲೆಯಲ್ಲಿ ನಾಟಕ ಮಾಡೋಕ್ಕಾಗುತ್ತಾ? ಅದಕ್ಕೆ ಸೂರ್ಯ ಚಂದ್ರರ ಬೆಳಕಿದೆ ಇಲ್ಲಿ, ಎರಡು ದೊಡ್ಡ ಲೈಟ್ಸು. ತೋ ಬಿಜ್ಲಿಯ ಸವದಿ ಸಬ್ ಚೈಯೇನ ಕೇಳ್ತಿದ್ದಾರೆ ಬಾಬಾ. ನಾ ಮೂಲವತನ್ ನಾ ಸೂಕ್ಷ್ಮವತನ್. ಸೂರ್ಯ ಚಂದ್ರರ ಬೆಳಕು ಮೂಲವತನ ಅಷ್ಟೇ ಅಲ್ಲ, ಸೂಕ್ಷ್ಮವತನದಲ್ಲೂ ಇಲ್ಲ. ಇಲ್ಲಿ ಎಲ್ಲ ಇದೆ. ಇಸ್ ಮಾಂಡ್ವೆ ಕೋ ಬಿಜ್ಲಿ ಮಿಲ್ತಿ ಹೇ, ರಾತ್ ಕೋ ಚಾಂದ್ ಸಿತಾರೆ, ದಿನ್ ಮೇ ಸೂರ್ಯ, ಯೇ ಹೇ ಬತ್ತಿಯ.
इन बत्तियों के होते हुए भी अंधियारा कहा जाता। रात को तो फिर भी बत्ती जलानी पड़ती है। सतयुग त्रेता को कहा जाता है दिन, और भक्ति मार्ग को कहा जाता है रात। ये भी समझने की बात है। ಅಂದಾಗ ನೀವು ನಾಟಕಕ್ಕೆ ರಾತ್ರಿ ಹೊತ್ತು ಬೆಳಕು ಕೊಡೋಕ್ಕೆ ನಕ್ಷತ್ರಗಳು ಹಾಗೂ ಚಂದ್ರ ಇದೆ, ದಿನದಲ್ಲಿ ಸೂರ್ಯ ಇದೆ. ಬಾಕಿ ಅದರ 5 ತತ್ವಗಳಿಂದ ಆಚೆ ಇದರ ಲೈಟ್ ಇಲ್ಲ, ಲಿಮಿಟ್ಸ್ ಅಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಸತ್ಯ ತ್ರೇತಾಯುಗ ಅಂದರೆ ಇಷ್ಟೆಲ್ಲ ಲೈಟ್ ಇದ್ರೂ ಜನ ಏನಂದ್ರು, ಅಪ್ಪ ಈಗ ನಾವು ಕತ್ಲಲ್ಲಿದ್ದೀವಿ ಅಂದರೆ ಇದು ಈ ದಿನ ರಾತ್ರಿಯ ಪ್ರಶ್ನೆ ಅಲ್ಲ, ಇದು ಕಲಿಯುಗದ ಅಜ್ಞಾನ ಅಂಧಕಾರ ರಾತ್ರಿಯ ಪ್ರಶ್ನೆ. ಅಜ್ಞಾನವನ್ನು ಕತ್ಲೆ ಅಂತ ಹೇಳೋದು. ಸೊ ದಿನ, ಸತ್ಯುಗದಲ್ಲಿ ದಿನ ಅರ್ಥಾತ್ ಸ್ಥೂಲ ದಿನದ ಪ್ರಶ್ನೆ ಅಲ್ಲ, ಅಲ್ಲಿ ಎಲ್ಲ ಜ್ಞಾನ ಸ್ವರೂಪದಲ್ಲಿರುತ್ತೆ. ಇಲ್ಲೇನು ಕೇಳಿ ಪುರುಷಾರ್ಥ ಮಾಡಿದ್ರು. ಅದಕ್ಕೆ ಹೇಳ್ತಿದ್ದಾರೆ सतयुग त्रेता को दिन और भक्ति मार्ग को कहा जाता है रात। ये भी समझ की बात है। ये क्या है? समझ की बात है। सत्य त्रेतायुग दिन, भक्ति मार्ग रात्रि, ಇದು ತಿಳುವಳಿಕೆಯ ಮಾತು. नई दुनिया सो फिर पुरानी ज़रूर होगा, फिर नई होंगी तो पुरानी का ज़रूर विनाश होगा. ಜಗತ್ತು ಹೊಸದಾಗ್ಬಿಟ್ರಿ ನಾಳೆದೆಲ್ಲಿರುತ್ತೆ? ಡಿಮಾಲಿಷ್ ಆಗಲೇಬೇಕಲ್ಲ, ಅದಕ್ಕೆ ಇದರ ವಿನಾಶ ಆಗಲೇಬೇಕು. ಅಂದರೆ ಹಳೇದು ಹೊಸದಾಗಲಿಕ್ಕೆ ಬಾಬವ್ರ ಸೃಷ್ಟಿಗೆ ಬರಬೇಕಾಗುತ್ತೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೀವು ಕರೆದ್ರಲ್ಲ ಅದಕ್ಕೆ ನಾನು ಬಂದು ಹಳೇದನ್ನು ಹೊಸದು ಮಾಡ್ತೀನಿ. मकान भी कोई बहुत बड़े बड़े होते हैं राजाओं आदि के पास। तो ये बेहद की दुनिया है ना, राजाओं आदि के। यह है बेहद का घर, मांडवा अर्थात स्टेज। इनको कर्म क्षेत्र भी कहा जाता है। कर्म तो ज़रूर करना होता है, सब मनुष्यों के लिए ये कर्म क्षेत्र है। तो सबको कर्म करना ही है, पार्ट बजाना ही है. ಅಂಡರ್ಲೈನ್ ವಿಷಯ ಕೇಳ್ರಿ. ತಂದೆ ಹೇಳ್ತಿರೋದು ಅಂದರೆ ಇದು ಬೇಹದ್ದ ಜಗತ್ತು. ಎಲ್ಲರಿಗೆ ಮನುಷ್ಯಾತ್ಮರಿಗೆ ಅವ್ರವ್ರ ಮನೆಗಳಿದೆ. ಬಟ್ ಆದರೆ ಅಂತಸ್ತಿಗೆ ತಕ್ಕಂತೆ ಈಗ ರಾಜರ ಮೆಹಲ್ಲು ಇರೋರು 3 ಜನ ಇಬ್ಬರಾದ್ರೂ ಎಷ್ಟು ದೊಡ್ಡ ಮೆಹಲ್ ಇರುತ್ತೆ. ಅಂದಾಗ ಬಾಬಾ ಹೇಳ್ತಿರೋದು ಈ ಬೇಹದ್ದ ಸೃಷ್ಟಿನೇ ಒಂದು ಮನೆ ಇದ್ದಾಗೆ, ಮಾಂಡವ ಅಥವಾ ಸ್ಟೇಜ್ ಅಂತ ಹೇಳ್ತಾರೆ. ನಾಟಕ ರಂಗ ಮಂಚ ಅಲ್ಲ, ಇದನ್ನು ಕರ್ಮಕ್ಷೇತ್ರ ಅಂತ ಹೇಳಲಾಗುತ್ತೆ. ಕರ್ಮ ತೋ ಕರ್ನಾಯಿ, ಕರ್ಮ ಅಂತೂ ಮಾಡಲೇಬೇಕೆಲ್ರು. ಕರ್ಮ ಮಾಡದೆ ಹೆಂಗಿರೋಕ್ಕಾಗುತ್ತೆ ಹೇಳ್ರಿ? ಮನುಷ್ಯರಿಗೋಸ್ಕರ ಇದು ಕರ್ಮಕ್ಷೇತ್ರ. ಎಲ್ಲ ಮನುಷ್ಯಾತ್ಮರು ಕರ್ಮ ಮಾಡಲೇಬೇಕು, ಪಾರ್ಟ್ ಮಾಡಲೇಬೇಕು. ಅಂದರೆ ನಂಗೆ ಕರ್ಮನೂ ಬೇಡ, ಅದ್ರ ಫಲನೂ ಬೇಡ, ನಾನು ಮೇಲೆ ಕೂತ್ಕೋತೀನಿ, ಅದು ಸಾಧ್ಯ ಇಲ್ಲ. ಇದೊಂದು ಸೀಕ್ರೆಟ್ ನೋಡಿ, ಯಾರಿಗೂ ಅರ್ಥ ಆಗಲಿಲ್ಲ. ಯಾಕೆ? ಆತ್ಮ ಅವಿನಾಶಿದ ಮೇಲೆ ಅವ್ರು ಪಾರ್ಟ್ ಮಾಡಲೇಬೇಕು, ಕರ್ಮ ಮಾಡಲೇಬೇಕು. ಪಾರ್ಟಲ್ಲಿ ಕರ್ಮ ಬಂದ್ಬಿಡುತ್ತೆ. पाठ हर एक आत्मा को पहले से मिला हुआ है। तुम्हारे में भी कोई है जो इन बातों को अच्छी रीति समझ सकते हैं। वास्तव में ये गीता पाठशाला है। पाठशाला में कभी बूढ़े आदि पढ़ते हैं क्या? यहाँ तो बूढ़े जवान आदि सब पढ़ते हैं, बच्चे भी आके बैठ जाते हैं अल्वा। वेदों की पाठशाला नहीं कहेंगे, वहाँ कोई एम ऑब्जेक्ट नहीं रहता। ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಪ್ರತಿಯೊಂದು ಆತ್ಮನಿಗೆ ಮೊದಲೇ ಪಾರ್ಟ್ ಸಿಕ್ಕಿದೆ ಅಂದಾಗ ಮಾಡಲೇಬೇಕಲ್ವಾ. ನಿಮ್ಮಲ್ಲಿನೂ ಕೆಲವರು ಈ ಮಾತುಗಳನ್ನು ತುಂಬ ಚೆನ್ನಾಗಿ ತಿಳ್ಕೊಳ್ತಾರೆ, ಕೆಲವರು ನಂಬರ್ ವಾರ್ ಅಲ್ವಾ. ಅದಕ್ಕೆ ಪ್ರತಿಯೊಂದು ಆತ್ಮನ ಅಂದರೆ ಬುದ್ಧಿ ಹೆಂಗೋ ಹಂಗೆ ಅವರು ಅಷ್ಟು ಅಟೆನ್ಷನ್ ಇಟ್ಟು ಮಾಡ್ತಾರೆ. ವಾಸ್ತವಿಕವಾಗಿ ಇದು ರಿಯಲ್ ಗೀತಾ ಪಾಠಶಾಲೆ. ಈ ಪಾಠಶಾಲೆಯಲ್ಲಿ ಮುದುಕರು ಎಲ್ಲರೂ ಓದ್ತಾರೆ, ಯುವಕರಿರಲಿ ಮಕ್ಕಳಿರಲಿ ಎಲ್ಲ. ಬೇರೆ ಪಾಠಶಾಲೆಗಳಲ್ಲಿ ಮುದುಕರು ಹೆಂಗೆ ಓದ್ತಾರೆ?
ವೇದಗಳ ಪಾಠಶಾಲೆ ಇರ್ಬೋದು, ಬಟ್ ಅಲ್ಲಿ ಯಾವ ಲಕ್ಷ್ಯ ಇಲ್ಲ ಅಂತಾರೆ ಬಾಬುವರು. ಲಕ್ಷ್ಯ ಇಲ್ಲ ಅಂದರೆ ಅಂಡರ್ಸ್ಟೂಡ್ ಅವರು ಸಂಪಾದನೆ ಮಾಡೋಕ್ಕೆ ಪುರುಷಾರ್ಥನೂ ಇಲ್ಲ ಅಂತ. अब तो उनको सत्संग कहने से लज्जा आती है। सत्य तो एक ही है जिसके लिए कहा जाता सत्य का संग तारे कुसंग बोरे. ಈಗ ಅವ್ರಿಗೆ ಇದು ಸತ್ಯ ಸಂಘ, ಸತ್ಯ ಸಂಘ ಅನ್ನೋದು ಹೇಳೋಕ್ಕಾಗಲ್ಲ, ನಾಚಿಕೆ ಆಗುತ್ತೆ ಅಂತಾರೆ ಬಾಬಾ. ಏಕೆಂದರೆ ಪರಮಾತ್ಮನ ಸತ್ಯ ಪರಿಚಯ ಅವರಿಗಿಲ್ಲ. ಅದಕ್ಕೆ ಗಾಯನ ಇರೋದು ಸತ್ಯ ಸಂಘ ಬಂದಾಗ ಅವರು ಪಾರಾಗ್ಬಿಡ್ತಾರೆ. ಕುಸಂಗ, ಒಬ್ಬ ತಂದೆ ಪರಮಾತ್ಮನ ಸತ್ಯ ಸಂಘ ಬಿಟ್ಟು ಬೇರೆ ಎಲ್ಲ ಸಂಘಗಳು ನಮ್ಮನ್ನು ಮುಳುಗಿಸುತ್ತೆ. ಅದಕ್ಕೆ ಕುಸಂಗ ಕಲಿಯುಗಿ ಮನುಷ್ಯೋಂಕ, ಕುಸಂಗ ಕಲಿಯುಗಿ ಮನುಷ್ಯರದು. सत्य का संग तो एक ही है अभी तुमको ವಂಡರ್ लगता है. ಅಂದರೆ ಜ್ಞಾನದಲ್ಲಿ ಬಂದ ನಂತರನೂ ಕಲಿಯುಗಿ ಸಂಸ್ಕಾರಗಳು ಯಾರಲ್ಲಿ ಹೋಗಲ್ವೋ ಅವರ ಸಂಘ ಮಾಡಿಕೊಡ್ದು. ತುಂಬ ಕೇರ್ಫುಲ್ ಆಗಿರಬೇಕು, ಬ್ರಾಹ್ಮಣರ ಸಂಘ ಯಾರ್ದು ಮಾಡಬೇಕು ಯಾರ್ದು ಇರ್ಕೊಡ್ದು ಅಂತ. ಅದಕ್ಕೇನು ಹೇಳ್ತಿದ್ದಾರೆ ಬಾಬುವರು, ಇದು ವಂಡರ್ಫುಲ್ ಅಲ್ವಾ ಸತ್ಸಂಗ ಒಂದೇ ಅನ್ನೋದು, ವಂಡರ್ ಲಗ್ತಾ ಏನ ಅಂತಿದ್ದಾರೆ. ಸಾರೇ ಸೃಷ್ಟಿಗೆ आदि मध्य अंत का ज्ञान कैसे बाप देते हैं, तुमको तो बहुत खुशी होना चाहिए. ತಂದೆ ಹೆಂಗೆ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತಾರೆ, ಇದನ್ನು ಕೇಳಿ ನೀವು ತುಂಬ ಖುಷಿ ಆಗ್ಬೇಕಲ್ವಾ? ಕೇಳಿಸ್ತಿದ್ಯಾ? ಎಲ್ಲರೂ ಖುಷಿ ಖುಷಿಯಾಗಿ ಕೇಳ್ತಿದ್ದೀರಾ? ನಾನು ಸತ್ಯ ಸಂಘ. ಎದುರುಗಡೆ ವತನದಲ್ಲಿ ಬಾಬನ್ ನೋಡ್ತಿದ್ದೀರಾ, ಸತ್ ತಂದೆ, ಸತ್ ಶಿಕ್ಷಕನಾಗಿ ಓದಿಸ್ತಿದ್ದಾರೆ. तुम सच्ची सच्ची ಪಾಠಶಾಲಾ ಮೇ ಬೈಟೆ ಹೋ. ವತನನೇ ಪಾಠಶಾಲೆ ಮಾಡ್ಕೊಂಬಿಡ್ಬೇಕೀಗ. ಏನಂತೀರ ಎಲ್ಲರೂ? ಮನೆಯಲ್ಲಿ ಈಗ ಪಾಠಶಾಲೆಯಲ್ಲಿ ಬಾಬನ ಹತ್ರ ಕೂತಿದ್ದೀನಿ. ಬಾಕಿ सब ये झूठी पाठशाला है, उन सत्संगों आदि से कुछ भी बनकर निकलते नहीं. ಆ ಸತ್ಸಂಗಗಳಲ್ಲಿ ಯಾರೂ ಸುಳ್ಳು ಸತ್ಸಂಗಗಳು. ಜ್ಞಾನ ಸುಳ್ಳು ಅಂದರೆ, ಸುಳ್ಳಿನ ಸಂಘ ಅಂದರೆ ಯಾವುದರಿಂದ ಮನುಷ್ಯರು ತನ್ನನ್ನು ಮಾರ್ಪಾಡು ಮಾಡಿಕೊಂಡು ಇನ್ನು ಒಳ್ಳೆ ರೀತಿಯಲ್ಲಿ ಆಚೆ ಬರೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ತಾಕತ್ತು ಎಲ್ಲಿ ಸಿಗುತ್ತೆ? ಬಾಬುರೊಬ್ಬರೇ ಅಲ್ವಾ. स्कूल कॉलेज आदि से फिर भी कुछ बनकर निकलते क्योंकि वो पढ़ते. बाकी कहाँ भी पढ़ाई नहीं है. सत्संग को कोई पढ़ाई नहीं कहेंगे. शास्त्र आदि तो पढ़कर फिर दुकान खोल बैठते हैं, पैसा कमाते. ग्रंथ थोड़ा सीख कर गुरुद्वारा खोल करके बैठ जाते हैं अंतर बाबा. गुरुद्वारे भी कितना खोलते हैं. ಅಂದರೆ ಮನುಷ್ಯರಿಗೆ ಪಾಠಶಾಲೆ ಅರ್ಥ ಗೊತ್ತಿಲ್ಲ. ಅದು ಯಾರದೇ ಆಗಲಿ ಮನುಷ್ಯರೇನು ನಡೆಸ್ತಿದ್ದಾರೆ, ಅದು ರಿಯಲ್ ಪಾಠಶಾಲೆ ಅಲ್ಲ. ಪಾಠಶಾಲೆಯಲ್ಲಿ ಓದಲಾಗುತ್ತಲ್ಲ, ವಿದ್ಯೆ ಓದಲಾಗುತ್ತೆ. ಸ್ಕೂಲಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳು ಓದಿ ಆದ್ರೂ ಬ್ಯಾರಿಸ್ಟ್ರು ಡಾಕ್ಟ್ರು ಏನೋ ಒಂದು ಡಿಗ್ರಿ ತೊಗೊಂಡು ಆಚೆ ಬರ್ತಾರೆ. ಈ ಸತ್ಸಂಗಗಳಲ್ಲಿ ಬರೀ ಶಾಸ್ತ್ರ ಕೇಳಿ ಹೌದು ತಲೆ ಅಳ್ಳಾಡ್ಸಿ ಆಚೆ ಬರ್ತಾರೆ ಹೊರತು ಆಮೇಲೆ ಯಾರು ಹೆಂಗಿದಾರೋ ಹಾಗೆ ಇರ್ತಾರೆ. ಬಟ್ ಕೆಲವ್ರು ಏನು ಮಾಡ್ತಾರೆ, ಈ ಶಾಸ್ತ್ರಗಳನ್ನು ಓದ್ಬಿಟ್ಟು ಅಂಗಡಿಗಳು ತೆಗಿತಾರೆ, ಅಂದರೆ ಸಂಪಾದನೆ ಆಧಾರ ಮಾಡ್ಕೊಳ್ತಾರೆ. ಅವರೆಲ್ಲ ಹರಿಕತೆ ಭಾಷಣಗಳು ಮಾಡಿಕೊಂಡು ಅವ್ರ ಶಿಷ್ಯರೆಲ್ಲ ಕೊಡ್ತಾ ಹೋಗ್ತಾರಲ್ಲ. ಗ್ರಂಥ ಓದಿ ಗುರುದ್ವಾರಗಳನ್ನು ತೆಗಿತಾರೆ. ಎಷ್ಟೊಂದು ಗುರುದ್ವಾರಗಳಾಗ್ತಿದೆ. ಗುರು ಕ ದ್ವಾರ ಅರ್ಥಾತ್ घर कहेंगे ना, फाटक खुलता है, वहाँ जाकर शास्त्र आदि पढ़ते हैं. तुम्हारा गुरुद्वारा क्या है? गुरुद्वारा है मुक्ति और जीवन मुक्ति धाम, सतगुरुद्वारा. ये सतगुरु की द्वार है ना. सतगुरु का नाम क्या है? अकाल मूर्त है. सतगुरु को अकाल मूर्त कहते हैं. वो आकर मुक्ति जीवन मुक्ति के द्वार खोलते हैं. तो अकाल मूर्त है ना, जिसको काल नहीं खा सकता. आत्मा ही बिंदी, उसको कैसे काल खाएगा? वो तो आत्मा है तो एक शरीर छोड़कर भागती है.
ತಂದೆ ಹೇಳ್ತಿರೋದು ಗುರುದ್ವಾರ ಅಂತ ಇಟ್ಕೊಳ್ತಾರೆ. ಆ್ಯಕ್ಚುಲಿ ರಿಯಲ್ ಗುರುವಿನ ದ್ವಾರ ಅಂದರೆ ಬಾಗಿಲು. ಅದು ಒಬ್ಬರೇ ತಂದೆ ಶಿವ ಬಾಬಾ ಬಂದಾಗ ಬಾಬಾವ್ರ ಸ್ಥಾನವನ್ನು ಗುರುದ್ವಾರ ಅಂತ ಹೇಳಲಾಗುತ್ತೆ. ಸದ್ಗುರು ದ್ವಾರ, ಸದ್ಗುರುವಿನ ಬಾಗಿಲು. ಸದ್ಗುರು ತಂದೆ ಬಂದಿರೋದು. ಬಾಬಾ ಹೇಳ್ತಾರೆ, ನಾನು ಬಂದು ಶಾಸ್ತ್ರ, ಅವರಾದರೆ ತೆಗಿತಾರೆ ಬಾಗಿಲು, ಗುರುದ್ವಾರದಲ್ಲಿ ಶಾಸ್ತ್ರ ಶುರು ಮಾಡ್ತಾರೆ, ಕೀರ್ತನೆಗಳು ಶುರು ಮಾಡ್ತಾರೆ, ಭಕ್ತಿ ಶುರು ಮಾಡ್ತಾರೆ. ಬಟ್ ಇಲ್ಲ, ಹಂಗಲ್ಲ. ನೀವು ಬಾಬಾ ಬಂದ ತಕ್ಷಣ ಓದ್ಸೋಕ್ಕೆ ಶುರು ಮಾಡ್ತಾರೆ, ಖುಷಿ ಖುಷಿಯಿಂದ ಓದ್ಸೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಏನು ಹೇಳ್ತಿದ್ದಾರೆ, ಸದ್ಗುರು ಹೆಸರೇನು? ಅಕಾಲ್ ಮೂರತ್, ಮಹಾಕಾಲ್. ಯಾಕೆ ಅಂತಂದರೆ ಒಂದು ಆತ್ಮ, ಪರಮ ಆತ್ಮ ಅಲ್ವಾ, ಅವರನ್ನು ಮೃತ್ಯು ತಗೊಂಡೋಗಲ್ಲ. ಆತ್ಮನನ್ನು ಮೃತ್ಯು ತಗೊಂಡೋಗಲ್ಲ. ಆತ್ಮನೂ ಶರೀರ ಬಿಟ್ಟು ಇನ್ನೊಂದು ಶರೀರ ತಗೊಳುತ್ತೆ. ಅದನ್ನು ಅವ್ರು ಜನನ ಮರಣ ಅಂದರು. ಬಾಬಾವ್ರಂತೂ ಅದರಲ್ಲೂ ಇಲ್ಲ ನೋಡ್ರಿ, ಟಕ್ಕಂತ ಬಂದರು, ಹೊರಟ್ಬಿಟ್ರು. ಮಹಾಕಾಲ ಅಂತ ಅದಕ್ಕೆ ಹೇಳೋದು. ನಾನೀಗ ಸದ್ಗುರು ಅಕಾಲ ಮೂರತ್ ಬಂದು ನಿಮ್ಮ ಮಕ್ಕಳಿಗೆ ಮುಕ್ತಿ, ಜೀವನ್ ಮುಕ್ತಿಯನ್ನು ಕೊಡ್ತೀನಿ. ಸತ್ಯುಗದಲ್ಲಿ ಮೃತ್ಯು ಹೆಸರಿಲ್ಲ. तो मनुष्य समझते थोड़े है कि एक पुराना शरीर छोड़ फिर जाए दूसरा लेंगे, फिर इसमें रोने की क्या दरकार है. ವಯಸ್ಸಾದ್ಮೇಲೆ ಆತ್ಮ ಶರೀರ ಬಿಟ್ಟು ಇನ್ನೊಂದು ತಗೊಳುತ್ತೆ, ಮುಗೀತು ಲೆಕ್ಕಾಚಾರ. ಅಂದರೆ ಇದರಲ್ಲಿ ಅಳೋವಂಥದ್ದೇನಿದೆ? ಒಂದು ದೇಹ ಬಿಟ್ಟು ಇನ್ನೊಂದು ತಗೊಂಡ್ರಲ್ಲ, ಈ ಮನೆಯಲ್ಲಿಲ್ಲ ಇನ್ನೊಂದು ಮನೆಯಲ್ಲಿದ್ದಾರಲ್ಲ, ಆದರೆ ವ್ಯಾಮೋಹ. ಈಗಂತೂ ಎಲ್ಲ ಅನ್ಟೈಮಲ್ಲಿ ಹೋಗ್ತಾರಲ್ಲ. ಮೊದಲೆಲ್ಲ ಎಲ್ಲ ಜವಾಬ್ದಾರಿಗಳು ಮುಗಿಸಿ ಹೋಗೋರು. ಈಗೆಲ್ಲ ಆ್ಯಾವ್ರೇಜ್ ಏನೂ ಇಲ್ಲವೇ ಇಲ್ಲ, ಹಂಗೆ ಶರೀರ ಟಕ ಹೋಗ್ತಿದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಏ ತುಮ್ ಜಾನ್ತೆ ಹೋ ಡ್ರಾಮಾ ಅನಾದಿ ಬನಾ ಹುವಾ ಹೈ. ಇದು ಅನಾದಿ ಅವಿನಾಶಿಯಾದ ಡ್ರಾಮಾ. ಯಾವುದು ನೆವರ್ ಎಂಡಿಂಗ್, ಯಾವುದಕ್ಕೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ. ಸೊ ಇದರಲ್ಲೇನು, ಪಾಠ ಮಾಡ್ತೀವಿ, ಬರ್ತೀವಿ, ಹೊರಟ್ಬಿಡ್ತೀವಿ. ಇದರಲ್ಲಿ ಯಾವ ಚೇಂಜಸ್ಸು ಇಲ್ಲ. ಅದಕ್ಕೆ ಮತ್ತೆ ಆತ್ಮ ಹರೇಕು ಪಾಠ ಬಜಾನಾಯಿ ಏನ, ಪ್ರತಿಯೊಬ್ಬರೂ ತನ್ನದೇ ಆದ ಪಾಠ ಮಾಡಲೇಬೇಕಲ್ಲ. ಮತ್ತು ಇದರಲ್ಲಿ ಈ ಪಾಠಲ್ಲಿ ಬಾಬುವ್ರ ಹಸ್ತಕ್ಷೇಪ ಇಲ್ಲ. ಮೊದಲೇ ಹೋಗ್ತಾರ, ಚಿಕ್ಕವ್ರು ಹೋಗ್ತಾರ, ದೊಡ್ಡವ್ರು ಹೋಗ್ತಾರ, ಮುದುಕರು ಹೋಗ್ತಾರ. ಯಾರ್ಯಾರು ಎಷ್ಟೆಷ್ಟು ಯಾರ ಹತ್ರ ಲೆಕ್ಕಾಚಾರ ಮಾಡ್ಕೊಂಡಿರ್ತಾರೆ ಅವ್ರು ಹಾಗೆ ಹೋಗ್ತಾರೆ. ಅದಕ್ಕೆ ಅಳೋದೇನು ಲೆಕ್ಕ ಮಕ್ಕಳೇ. ಇವಾಗ ನಿಮ್ಮ ಹತ್ರ ಬರೀ 25,000 ತೊಗೊಂಡಿದ್ದಾರೆ ಅಂದರೆ ನೀವು 10 ಲಕ್ಷದಷ್ಟು ಲೆಕ್ಕಾಚಾರ ಅವರು ಯಾವಾಗಲೂ ಇರಲಿ ಅಂತಂದರೆ ಹೆಂಗಿರ್ತಾರೆ? ಎಷ್ಟೆಷ್ಟು ಹಿಸಾಬ್ ಅಷ್ಟಷ್ಟೇ ತಗೊಳ್ಳೋವರೆಗೂ ಅವ್ರು ಇರ್ತಾರೆ, ಆಮೇಲಿಲ್ಲ. बाप ने समझाया है सतयुग में है नष्ट मोह. ಅದಕ್ಕೆ ಅವರು ಅಳಲ್ಲ. मोह जीत की भी कहानी है ना, पंडित लोग सुनाते हैं. माताएं भी सुन कर फिर ग्रंथ रख बैठ जाती है सुनाने लिए. बहुत मनुष्य जाकर सुनते हैं, उनको कहा जाता है कनरस. ತಂದೆ ಹೇಳೋದು, ಸತ್ಯುಗದಲ್ಲಿ ಎಲ್ಲರೂ ನಷ್ಟ ಮೋಹಿಗಳು. ಮೋಹಜೀತ್ ರಾಜನ ಕಥೆನೂ ಇದೆಯಲ್ಲ. ಪಂಡಿತರು ಹೇಳ್ತಿರ್ತಾರೆ, ಮಾತೆಯರು ಕೇಳಿ ಗ್ರಂಥ ಕೂತ್ಕೊಂಡು ಅವರು ಹೇಳಕ್ಕೆ ಶುರು ಮಾಡ್ತಾರೆ, ಜನ ಬಂದೆಲ್ಲ ಕೇಳ್ತಿರ್ತಾರೆ. ಇದೆಲ್ಲ ಕನರಸದ ಪ್ರಶ್ನೆ, ಪ್ರಾಪ್ತಿ ಏನಿಲ್ಲ. ड्रामा प्लान अनुसार मनुष्य तो कहेंगे हमारा दोष क्या है. बाप कहते हैं तुम हमको बुलाते हो कि दुख की दुनिया से ले जाओ. अब मैं आया हूँ तो मेरा सुनना चाहिए. बाप बच्चों को बैठ समझाते हैं, अच्छी मत मिलती है तो वो लेनी चाहिए. तुम्हारा भी कोई दोष नहीं है, ये भी ड्रामा था. राम राज्य रावण राज्य का खेल बना हुआ है. खेल में कोई हार जाते, उनका कोई दोष नहीं है. जीत और हार होती है, इसमें लड़ाई की बात नहीं. ತಂದೆ ಹೇಳ್ತಿರೋದು, ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ನಮ್ಮ ದೋಷ ಏನು ಅಂತಾರೆ. ಬಾಬಾ ಹೇಳೋದು, ನೀವು ಕರಿತೀರ ಭಗವಂತನನ್ನು, ನಮ್ಮನ್ನು ಈ ದುಃಖದ ಜಗತ್ತಿಂದ ಕರ್ಕೊಂಡು ಹೋಗು ಅಂತ. ನಾನು ಬಂದಿರೋದೇ
ನಿಮ್ಮನ್ನು ದುಃಖದಿಂದ ದೂರ ಮಾಡೋಕ್ಕೆ. ಸೊ ನಾನೇನು ಹೇಳ್ತೀನಿ ನೀವು ಕೇಳಬೇಕಲ್ವಾ. ನೀವು ಮಕ್ಕಳಿಗೆ ಅಷ್ಟು ಚೆನ್ನಾಗಿ ಹೇಳ್ತಾರೆ ಬಾಬುವರು, ಇಷ್ಟು ಒಳ್ಳೆ ಮತ ಕೊಡ್ತಾ ಇದ್ದೀನಿ, ತಗೋಬೇಕಲ್ವಾ. ನನ್ನ ಮಾತು ಕೇಳಬೇಕು ನೀವು. ಯಾವಾಗ ನೀವು ನನ್ನನ್ನು ಕರೆದ್ರೋ ಮತ್ತು ನಾನಿಷ್ಟು ಒಳ್ಳೆ ಮತ ಕೊಡ್ತಿದ್ದೀನಿ ಅಂದಾಗ ನೀವು ಆ ಮತದ ಮೇಲೆ ನಡಿಬೇಕಲ್ವಾ. ಇದರಲ್ಲಿ ಬಾಬಾ ಹೇಳೋದು, ನಿಮ್ಮದೇನೂ ದೋಷ ಇಲ್ಲ, ಡ್ರಾಮಾದಲ್ಲಿ ಹಂಗಿತ್ತು. ದ್ವಾಪರ ಕಲಿಯುಗದ ವಿಷಯ ಏನಿದೆ ಇದು ಡ್ರಾಮಾನುಸಾರವಾಗಿ ನೀವು ಕೆಳಗೆ ಬರಲೇಬೇಕು, ಇದರಲ್ಲಿ ಯಾರೂ ದೋಷ ಇಲ್ಲ. ರಾಮರಾಜ್ಯ ರಾವಣ ರಾಜ್ಯ ಇದು ನಾಟಕ ಮಾಡಲ್ಪಟ್ಟಿದೆ. ಅಂದರೆ ನಾಟಕನೇ ಸೋಲು ಗೆಲುವಿನ ನಾಟಕ ಅಲ್ಲ. ಸತ್ಯಾತ್ರೇತಾಯುಗ ಗೆಲುವು, ದ್ವಾಪರ ಕಲಿಯುಗ ಸೋಲು. ರಾವಣ ಬಂದ್ಬಿಡ್ತಾನೆ, ವಶರಾಗ್ಬಿಡ್ತೀರಾ. ಅದಕ್ಕೆ ಬಾಬಾ ಹೇಳ್ತಿರೋದು, ಇದರಲ್ಲಿ ಹಾರ್ ಜೀತ್ ಅನ್ನೋದು ಇದು ಯುದ್ಧದ ಪ್ರಶ್ನೆ ಅಲ್ಲ, ಪರವಶ ಆಗೋದು ಮುಕ್ತರಾಗೋ ಪ್ರಶ್ನೆ. ರಾವಣನ ವಶದಲ್ಲಿ ಬಂದ್ಬಿಡ್ತೀವಿ, ತುಮಕೋ ಬಾದಶಾಹಿ ಥಿ, ये भी आगे तुमको मालूम नहीं था, अभी तुम समझते हो जो सर्विसबल है जिनका नाम बाला है. ತಂದೆ ಹೇಳ್ತಾರೆ, ನಿಮ್ಮ ಹತ್ರ ಇಷ್ಟು ದೊಡ್ಡ ಏನಿತ್ತು, ಬಾದಶಾಹಿ ರಾಜ್ಯ ಇತ್ತು. ಮೊದಲು ನಿಮಗೂ ಗೊತ್ತಿರಲಿಲ್ಲ ಯಾರು ಸರ್ವೀಸಬಲ್ ಇದ್ದಾರೆ, ಅವ್ರ ಹೆಸರು ದೊಡ್ಡದಿದೆ. ದೆಹಲಿ ಮೇ ಸರ್ವೀಸಬಲ್ ಮಕ್ಕಳು ಯಾರಂತ ನಿಮಗೂ ಗೊತ್ತಲ್ಲ. ಬಾಬಾ ಯಾವ ಜಗದೀಶ್ ಬಾಯಿದ ಹೆಸರು ತಗೋತಿದ್ದಾರೆ. दिल्ली में सबसे नामी ग्रामी समझाने वाला कौन, तो जट नाम लेंगे जगदीश का. तुम्हारे लिए मैगजीन भी निकालते हैं, उसमें सब कुछ आ जाता है. अनेक प्रकार की पॉइंट्स लिखते हैं, ब्रिजमोहन भी लिखते हैं. लिखना कोई मासी का घर तोड़े, ये ज़रूर विचार सागर मंथन करते हैं. अच्छी सर्विस करते हैं, कितना लोग पढ़कर खुश होते हैं. बच्चों को भी रिफ्रेशमेंट मिलती है ना. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಬಾಬಾ. ಎಲ್ಲರಿಗಿಂತ ಚೆನ್ನಾಗಿ ತಿಳಿಸೋರು ಫಸ್ಟ್ ನಂಬರ್ ಅಂದರೆ ಜಗದೀಶ್ ಬಾಯಿ ಅಂತಾರೆ. ಬಾಬಾ ಹೇಳೋದು ಎಲ್ಲ ಮಕ್ಕಳು ಹೆಸರು ತಗೋತಾರೆ. ಅವ್ರ ಜೊತೆಗೆ ಬ್ರಿಜ್ಮೋಹನ್ ಬಾಯಿನೂ ಬರೀತಾರೆ. ಅವರು ಸುಮ್ಮನೆ ಯಾರೂ ಬರೆಯೋಕ್ಕಾಗಲ್ಲ, ವಿಚಾರ ಸಾಗರ ಮತನ ನಡೆಯುತ್ತೆ, ಅದಕ್ಕೆ ತಾನೇ ಬಾಬಾ ಹೇಳೋದು ಬರೀತಾರೆ. ಸೊ ಅದೇ ಎಲ್ಲ ಓದಿ ಎಷ್ಟು ಖುಷಿ ಪಡ್ತಾರೆ, ರಿಫ್ರೆಶ್ಮೆಂಟ್ ಸಿಗುತ್ತೆ ಅನೇಕರಿಗೆ. ಆಶೀರ್ವಾದನೂ ಎಷ್ಟು ದೊಡ್ಡದಲ್ಲ. कोई कोई प्रदर्शनी में बहुत माथा मारते, कोई कर्म बंधन में फंसे हुए, इसलिए इतना उठा नहीं सकते हैं, ये भी कहेंगे ड्रामा. अबलाओं पर भी अत्याचार होने का ड्रामा में पार्ट था, ऐसा पार्ट क्यों बजाया, ये प्रश्न नहीं उठता. ये ವಂಡರ್ಫುಲ್. ತಂದೆ ಹೇಳ್ತಿರೋದು, ಯಾರೇ ಆಗಲಿ ಜ್ಞಾನ ತಿಳ್ಕೊಂಡ್ಮೇಲೆ ಹೇಳ್ತಾರೆ. ಕೆಲವರೆಲ್ಲ ಪ್ರದರ್ಶನಿಯಲ್ಲಿ ತುಂಬ ತಲೆ ಚೆಚ್ಕೋತಾರೆ, ಕೆಲವರೆಲ್ಲ ಕರ್ಮ ಬಂಧನದಲ್ಲಿ ಹಂಗೆ ಸಿಕ್ಕಾಕೊಳ್ತಾರೆ. ಅವ್ರು ಅಷ್ಟು ಜ್ಞಾನನ ಧಾರಣೆ ಮಾಡೋಕ್ಕಾಗಲ್ಲ, ಅಷ್ಟು ಬುದ್ಧಿಗೆ ಹೋಗಲ್ಲ ಅಂತಾರೆ. ಬುದ್ಧಿ ಬರೀ ಬೇರೆ ಬೇರೆ ವ್ಯಾಮೋಹಗಳಲ್ಲಿ ಇದ್ದರೆ ಧಾರಣೆ ಆಗಲ್ಲ. ಇದನ್ನು ಡ್ರಾಮಾ ಅಂತ ಹೇಳಲಾಗುತ್ತೆ. ಅಬಲೆಯರ ಮೇಲೆ ಅತ್ಯಾಚಾರ ಆಗೋದು ಡ್ರಾಮಾದಲ್ಲಿ ಪಾರ್ಟ್ ಇದೆ. ಅಂದರೆ ಪವಿತ್ರತೆ ವಿಷಯದಲ್ಲಿ ಆದಿಯಲ್ಲಿ ತುಂಬ ಏರುಪೇರುಗಳಾಯ್ತಲ್ವಾ. तो ಅಂದರೆ ऐसा पार्ट क्यों बजाया, ये प्रश्न नहीं उठा सकता, ये तो अनादि बना बनाया ड्रामा है. ಬಾಬಾ ಯಾಕೆ ಹಂಗೆಲ್ಲ ಆಯಿತು, ಹಿಂಗಾಗಬಾರ್ದಾಗಿತ್ತಲ್ಲ, ನೀವು ಸೃಷ್ಟಿಗೆ ಬಂದು ಹಿಂಗಾಗ್ಬಿಡ್ತಲ್ಲ. ಬಾಬಾ ಹೇಳ್ತಾರೆ, ಯಾರು ಈ ಪ್ರಶ್ನೆ ಮಾಡೋಂಗೇ ಇಲ್ಲ, ಏಕೆಂದರೆ ಇದು ಅನಾದಿ ಡ್ರಾಮಾ ಮಾಡಲ್ಪಟ್ಟಿದೆ. ಅಂದರೆ ಲೆಕ್ಕಾಚಾರಗಳೇ ಹಂಗಿದೆಯಲ್ವಾ, ಅದಕ್ಕೇ ಕಠಿಣ ಕರ್ಮ ಬಂಧನಗಳು. तो बाबा ಹೇಳೋದು, उनको कुछ कर थोड़े ही सकते हैं. कोई कहते हमने गुनाह क्या किया जो ऐसा पार्ट रखा है. अब गुनाह की तो बात ही नहीं है, ये तो पार्ट है. अबलाए कोई तो निमित्त बनेंगे ना, जिन पर सितम होंगे. ऐसे तो फिर सब कहेंगे हमको ये पार्ट क्यों नहीं. ये बना बनाया ड्रामा है, पुरुषों पर भी अत्याचार होता है. इन बातों में सहनशीलता कितना रखनी पड़ती है, बहुत सहनशीलता चाहिए. माया के विघ्न तो बहुत पड़ेंगे. ಕೇಳಿಸ್ತಿದೆಯಾ ಎಲ್ಲರಿಗೆ? ಬಾಬಾ ಹೇಳೋದು,
ಅಂದರೆ ಬಾಬಾ ನಾವು ಏನು ತಪ್ಪು ಮಾಡಿದ್ವಿ, ನಮಗಿಂಥ ಪಾರ್ಟ್ ಯಾಕೆ ಸಿಕ್ತು, ಇಷ್ಟು ಬಂಧನ ಇರೋ ಪಾರ್ಟ್ ಯಾಕೆ, ನಾವು ಏನು ಪಾಪ ಮಾಡಿದ್ವಿ ಅಂತ ಹೇಳ್ತಾರೆ ಕೆಲವರು. ಬಾಬಾ ಹೇಳ್ತಾರೆ ಇದರಲ್ಲಿ ಪಾಪದ ಪ್ರಶ್ನೆ ಏನಿದೆ ಮಕ್ಕಳೇ, ಡ್ರಾಮಾ ಮಾಡಲ್ಪಟ್ಟಿದೆ. ಯಾರೋ ಒಬ್ಬರು ಕೆಲವರು ಇದೆಲ್ಲ ಸಹನೆ ಮಾಡಲೇಬೇಕಾಗುತ್ತಲ್ಲ, ಲೆಕ್ಕಾಚಾರನೇ ಹಂಗಿರುತ್ತೆ ಅನ್ನೋ ಪ್ರಶ್ನೆ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ಇದೊಂದು ಆಟ, ನಾಟಕ ಅಂತ ತಿಳ್ಕೊಂಡು ಮಾಡ್ರಲ್ಲ ಮಕ್ಕಳೇ, ಪಾರ್ಟ್ ಅಂತ ತಿಳ್ಕೊಂಡು ಮಾಡ್ರಲ್ಲ. ಇದ್ರಲ್ಲಿ ನಾವೇನು ಮಾಡಿದ್ವಿ ಅಂತ ಈಗ ಡ್ರಾಮಾದಲ್ಲಿ ಕೆಲವರಿಗೆ ಹೇಳೋ ಪಾರ್ಟು, ನಗೋ ಪಾರ್ಟ್ ಎಲ್ಲ ಕೊಡ್ತಾರೆ. ಅವಳವರು ಏನು ಬೈಕೋತಾರ, ಅಯ್ಯೋ ನಂಗೆ ಯಾಕೆ ಇಂಥ ಅವಳೋ ಪಾರ್ಟ್ ಕೊಟ್ಟರು ಅಂತ. ಅವ್ರಿಗೆ ಕಣ್ಣಿಗೆ ನೀರು ಹಾಕ್ಕೊಂಡು ಅಳ್ತಾ ಇರ್ತಾರೆ ಅಲ್ವಾ. ಒಳಗಡೆ ಇರುತ್ತೆ ನಾನು ದುಃಖಿ ಅಲ್ಲ ಅಂತ. ಹಂಗೆ ಅಂದರೆ ಇದೆಷ್ಟು ಸೂಕ್ಷ್ಮ ಆಳವಾದ ಜ್ಞಾನ, ಎಷ್ಟು ಆಳದ ರಿಯಲೈಸೇಷನ್ ಮಾತಿದು. ಏನೇ ಆದ್ರೂ ಒಳಗಡೆ ಇದು ನಾಟಕ, ಇದು ಜಸ್ಟ್ ಪ್ಲೇ ಪಾರ್ಟ್. ಇದರಲ್ಲಿ ಇದರ ಪ್ರಭಾವದಲ್ಲಿ ನಾನು ದುಃಖಿ ಸುಖಿ ಆಗಂಗಿಲ್ಲ ಅನ್ನೋದು ಆ ಸಾಕ್ಷಿ ದ್ರಷ್ಟ ತಂದ್ಕೊಳ್ಳೋಕ್ಕೆ ಎಷ್ಟು ದೊಡ್ಡ ರಿಯಲೈಸೇಷನ್ ಬೇಕು. ಬಾಬಾ ಏನು ಹೇಳ್ತಾರೆ, ಇದರಲ್ಲಿ ಏನಿದೆ, ಬರೀ ಪಾರ್ಟ್ ಅಂತ ಮಾಡ್ರಲ್ಲ. ಸಹನಶೀಲತೆ ಬೇಕು. ಅಣ್ಣಂದ್ರ ಮೇಲೂ ಅತ್ಯಾಚಾರಗಳಾಗುತ್ತೆ, ಅಕ್ಕಂದ್ರ ಮೇಲೂ ಆಗುತ್ತೆ. ಈಗ ಅಕ್ಕಂದ್ರು ಕ್ಲಾಸಿಗೆ ಬರಲಿಲ್ಲ ಅಂದರೆ ಗಲಾಟೆ ಮಾಡ್ತಾರೆ, ಬಂಧನ ಆಗ್ತಾರೆ, ಗಿಡ್ಬಿಡ್ ಮಾಡ್ತಾರೆ. ಹಂಗೆ ಅಣ್ಣಂದ್ರು ಬಂದಿಲ್ಲ ಅಂದರೆ ಅಕ್ಕಂದ್ರಿಗೆ ಆಗ್ತಾರೆ. ಇದು ಎರಡೂ ಕಡೆ ಸಹನಶೀಲತೆ ತುಂಬ ಬೇಕಾಗುತ್ತೆ. ಬಾಬಾ ಹೇಳೋದು ಇಲ್ಲಾಂದರೆ ಮಾಯೆ ವಿಘ್ನ ಅಂತೂ ಏನೋ ಒಂದು ಹಾಕಬೇಕಲ್ಲ. विश्व की बादशाही लेते हो तो कुछ तो मेहनत करनी पड़े. ವಿಶ್ವದ ಬಾದ್ಶಾಹಿ ಕೊಡ್ತಿದ್ದೀನಿ, ಒಂದಿಷ್ಟಾದರೂ ಕಷ್ಟಪಡಬೇಕಲ್ವಾ. ಸುಮ್ಮನೆ ಸಿಕ್ಬಿಡುತ್ತಾ ನಿಮಗೆ ರಾಜಾಯಿ? ಒಂದಿಷ್ಟಾದರೂ ಸಹನಶೀಲತೆ ಬೇಕಲ್ವಾ ಮಕ್ಕಳೇ? ಎಲ್ರಿಗೂ ಜ್ಞಾನದಲ್ಲಿ ಮೊದಲು ಬಂದಾಗ ಎಲ್ಲರೂ ಫೇಸ್ ಮಾಡ್ತಾರೆ ಪರಿಸ್ಥಿತಿ. ड्रामा में आपदाएं खिटपिट आदि कितनी है, अबलाओं पर अत्याचार लिखा हुआ है. रक्त की नदियाँ भी बहेंगे, कहाँ भी सेफ्टी नहीं रहेंगे. अभी तो सुबह को क्लास आदि में जाते हो सेंटर्स पर, वो भी समय आएगा जो तुम बाहर निकल भी नहीं सकेंगे. दिन प्रतिदिन ज़माना बिगड़ता जाता है और बिगड़ता है. दुख के दिन बहुत जोर से आएंगे. बीमारी आदि में दुख होता है ना, तो फिर भगवान को याद करते हैं, पुकारते हैं. ತಂದೆ ಹೇಳೋದು ಅಂದರೆ ಡ್ರಾಮಾದಲ್ಲಿ ಪರಮಾತ್ಮ ಸೃಷ್ಟಿಗೆ ಬಂದಾಗ ಎಲ್ಲ ಏರುಪೇರುಗಳಾಯಿತು. ಪರಮಾತ್ಮನ ಯಜ್ಞದಲ್ಲಿ ಎಲ್ಲ ಗಲೀಜನ್ನು ಅಸುರರು ಹಾಕಿದ್ರು. ಇದೆಲ್ಲ ಅಬಲೆಯರ ಮೇಲೆ ಅತ್ಯಾಚಾರ ಇರ್ಬೋದು, ಏನೇ ಏರುಪೇರುಗಳು ನೋಡಿ. ಸ್ಟಾರ್ಟಿಂಗಲ್ಲೇ ಪಿಕೆಟಿಂಗ್ ಶುರುವಾಯಿತು. ಬ್ರಹ್ಮ ಬಾಬವ್ರ ಮೇಲೆ ಎಷ್ಟು ಕಳಂಕಗಳು ಹಾಕಿದ್ರು, ಎಷ್ಟೆಲ್ಲ ಹೆಚ್ಚು ಕಡಿಮೆ ಮಾಡೋಕ್ಕೆ ನೋಡಿದ್ರು. ರಕ್ತದ ನದಿ ಹರಿಯುತ್ತೆ, ಎಲ್ಲಿ ಸೇಫ್ಟಿ ಇರಲ್ಲ. ಅದಕ್ಕೆ ಬಾಬಾ ಹೇಳೋದು, ಈಗಾದರೂ ಕ್ಲಾಸಿಗೆ ಬೆಳಗ್ಗೆ ಬರ್ತಿದ್ದೀರಾ, ಆಮೇಲೆ ನೀವು ಕ್ಲಾಸಿಗೆ ಬರೋಕ್ಕಾಗಲ್ಲ. ಹೊರಗೆ ಮನೆಯಿಂದ ಆಚೆನೂ ತಲೆ ಹಾಕೋಕ್ಕಾಗಲ್ಲ, ಹಂಗಿರುತ್ತೆ ಪರಿಸ್ಥಿತಿ. ದಿನ ಪ್ರತಿದಿನ ಪ್ರಪಂಚ ಇನ್ನೂ ಹಾಳಾಗ್ತಾ ಹೋಗುತ್ತೆ. ಸೊ ದಟ್ ದುಃಖ ಜೋರಾಗಿ ಬರುತ್ತೆ ಎಲ್ಲರಿಗೆ. ಕಾಯಿಲೆಗಳಿಂದನೂ ದುಃಖ ಬಂದಿದೆ ನೋಡಿ. ಒಂದು ಕರೋನಾ ಪ್ರಪಂಚದಲ್ಲಿ ಯಾರೂ ಯೋಚನೆ ಮಾಡಲಿಲ್ಲ, ಒಂದು ಸಣ್ಣ ವೈರಸ್ಸು ಇಡೀ ಸೃಷ್ಟಿ ಶಟ್ ಡೌನ್ ಮಾಡಿಬಿಡುತ್ತೆ ಅಂತ. ಇಡೀ ಸೃಷ್ಟಿಯ ಎಕಾನಮಿ ಹೊರಟೋಯ್ತು. ಮನುಷ್ಯರನ್ನು ಎಲ್ಲರನ್ನೂ ಲಾಕ್ ಮಾಡಿ ಒಳಗೆ ಕೂತ್ಕೊಳ್ರಿ ಒಳಗಡೆ ಅಂತ. ನೋಡ್ರಿ, ಮಾತಾಡ್ದೇನೆ ಕೆಲಸ ಮಾಡಿಬಿಡ್ತು ವೈರಸ್. ಎಷ್ಟು ಹೆಚ್ಚು ಕಡಿಮೆ ಮಾಡ್ತಾ ಇದೆ. ಅದಕ್ಕೆ ಹೇಳ್ತಿದ್ದಾರೆ, ಕಾಯಿಲೆಗಳು ಬಂತು, ತುಂಬ ದುಃಖ ಆಯಿತು ಅಂದಾಗ ಏನಾಗುತ್ತೆ, ಭಗವಂತನನ್ನೆಲ್ಲರೂ ನೆನಪು ಮಾಡ್ತಾರೆ. ನಿಮಗಿವಾಗ ಏನು ಗೊತ್ತಿದೆ, ಅಭಿ ತುಮಕೋ ಮಾಲೂಮ್ ಹೈ ಕಿ ಅಭಿ ಬಾಕಿ ತೋಡೆ ದಿನ. ಇವೆಲ್ಲ ಏನು ಬರುತ್ತೋ ಎಕ್ಸ್ಟ್ರೀಮ್ ಬಂದ ಅತಿ ಅಂತ್ಯದ ಚಿಹ್ನೆ. ನಮಗೆ ಗೊತ್ತು, ಈಗ ಮನೆಗೆ ಹೋಗೋ ಟೈಮ್ ತುಂಬ ಹತ್ರ ಬಂದ್ಬಿಡ್ತು. फिर हम अपने शांतिधाम सुखधाम जरूर जाएंगे. दुनिया को तो ये भी पता नहीं है, अभी तुम बच्चे फील करते हो ना.
अभी बाप को पूरी रीति जान गए हो, वो सब तो समझते हैं परमात्मा लिंग है। शिवलिंग की पूजा भी करते हैं, तुम शिव के मंदिर में जाते हो, कभी ये ख्याल किया क्या शिवलिंग क्या चीज़ है? जरूर ये जड़ है तो वो चैतन्य में होगा ना, तब ये क्या है? भगवान तो रचता है, ऊपर में है, उनकी निशानी है सिर्फ पूजा के लिए। पूज्य होंगे तो फिर ये चीज़ें नहीं होंगी। ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ ಅಂದರೆ, ಪರಮಾತ್ಮನನ್ನ ಪೂರಿ ರೀತಿ ನೀವಷ್ಟೇ ತಿಳ್ಕೊಂಡಿದ್ದೀರಾ, ಜನ ತಿಳ್ಕೊಂಡಿಲ್ಲ. ಹಳೆ ಪ್ರಪಂಚ ಇದು ನರಕ ಅಂತ ಹೇಳ್ತಾರೆ, ಬಟ್ ಇಲ್ಲಿಂದ ಹೋಗ್ತೀವಿ ಅನ್ನೋದು ನಮಗೆ ಗೊತ್ತು. ಶಾಂತಿಧಾಮ ಸುಖಧಾಮಕ್ಕೆ ಹೋಗ್ತೀವಿ, ಬಾಬಾ ಬಂದಿದ್ದಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಿರೋದು, ಮನುಷ್ಯರು ತಿಳ್ಕೊಳ್ತಾರೆ ಪರಮಾತ್ಮ ನಿರಾಕಾರ ಜ್ಯೋತಿರ್ಲಿಂಗಂ, ಅದು ಜಡ ಅಂತ ಮನುಷ್ಯರಿಗೆ ಅರ್ಥ ಆದ್ರೂ, ಈಗ ಲೌಕಿಕದಲ್ಲಿ ಮನೆಯಲ್ಲಿ ತಂದೆ ತಾಯಿ ಫೋಟೋ ಇದೆ ಅಂದರೆ ಡೆಫಿನೆಟ್ಲಿ ಅವ್ರು ಚೈತನ್ಯವಾಗಿ ಇದ್ದೋದ್ರು. ಹಂಗೆ ಶಿವಲಿಂಗ ಇದೆ ಅಂದರೆ ತಂದೆ ಚೈತನ್ಯವಾಗಿ ಇದ್ದಾರೆ ಅಂತ. ಬಟ್ ಎಲ್ಲಿದ್ದಾರೆ ಅದು ಅವ್ರಿಗೆ ಗೊತ್ತಿಲ್ಲ ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅವ್ರಿಗಿಷ್ಟು ಅರ್ಥ ಆಗಲ್ಲ. ಇದು ಜಡ ಬರೀ ಪೂಜೆಗೋಸ್ಕರ ಇದೆ ಹೊರತು ಚೈತನ್ಯದಲ್ಲಿ ಅವ್ರ ಮೇಲಿದ್ದಾರೆ, ಅವ್ರ ಚೈತನ್ಯ ಪರಮಾತ್ಮ ಅನ್ನೋದು ಅರ್ಥ ಮಾಡ್ಕೊಳ್ಳಿಲ್ಲ. ಹಮ್ ಉನ್ಕೆ ಬಚ್ಚೆ, ನಾವು ಅವ್ರ ಮಕ್ಕಳಂತ. तो शिव काशी के मंदिर में जाते हैं, किसको थोड़े ही पता कि भगवान निराकार है. ಕಾಶಿಗೆ ಹೋದ್ರೂ ಭಗವಂತ ನಿರಾಕಾರ ಅಂತ ಹೆಂಗೆ ಗೊತ್ತಾ, ಅಷ್ಟು ದೊಡ್ಡ ಪೂಜೆ ಮಾಡಿ ಬರ್ತಾರೆ. ಬಾಬಾ ಹೇಳೋದು, ನೀವು ಮಕ್ಕಳು ಮೊದಲು ಶಿವಲಿಂಗ ನೋಡಿದಾಗ ಯಾರು ಇವರು ಅಂತನೂ ನೀವು ಯೋಚನೆ ಮಾಡಲಿಲ್ಲ. ಯಾರಿಗೂ ಬರೋದೇ ಇಲ್ಲಲ್ಲ, ಪ್ರಶ್ನೆನೇ ಬರಲ್ಲ, ದೇವರು ಅಂತ ತಿಳ್ಕೊಂಡು ಆಚೆ ಬರ್ತಾರೆ. ಅವ್ರು ಎಲ್ಲಿದ್ದಾರೆ, ಅವ್ರಿಗೆ ನಮಗೆ ಏನು ಸಂಬಂಧ, ನಾವು ಯಾಕೆ ಬರ್ತೀವಿ ದರ್ಶನ ಮಾಡೋಕ್ಕೆ ಡೈಲಿ ಅಂತಲೂ ಯೋಚನೆ ಮಾಡಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಭಗವಂತ ನಿರಾಕಾರ ಅಂತ ಗೊತ್ತಿಲ್ಲ, ಅಮ್ಮನ್ಗೆ ಬಚ್ಚೆ ಮಕ್ಕಳಂತನೂ ನಾವು ಅಂತ ಗೊತ್ತಿಲ್ಲ. बाप के बच्चे होकर फिर हम दुखी क्यों हैं, विचार करने की बात. ಸುಖದಾತನ ಮಕ್ಕಳಾಗಿ ನಾವು ಯಾಕೆ ದುಃಖಿಯಾಗಿದ್ದೀವಿ, ಇದು ವಿಚಾರ ಮಾಡೋ ಮಾತು. आत्मा कहती है हम परमात्मा की संतान है, फिर हम दुखी क्यों, बाप तो ही सुख देने वाला. ಆತ್ಮ ಹೇಳುತ್ತೆ ನಾವು ಭಗವಂತನ ಆಗಿದ್ದೀವಿ ಅಂದರೆ ದುಃಖಿ ಯಾಕೆ, ಅವ್ರು ಸುಖದಾತ ತಾನೆ, ಹಂಗಾರೆ ಏನಾಯಿತು, ಇದು ಪ್ರಶ್ನೆ. ಅದಕ್ಕೆ ಏನು ಹೇಳೋದು ಬಾಬವರು, ಆತ್ಮ ಅನ್ನತ್ತೆ ನಾವು ಅವ್ರ ಮಕ್ಕಳಾಗಿ ನಮಗೇನು ಮಿಸ್ಸಿಂಗ್ ಇದೆ. ದುಃಖ ಕೈಸೆ ಮಿಟಾಯ್, ದುಃಖ ಹೆಂಗೆ ಓಡಿಸೋದು. ದುಃಖ ಸುಖ ಏ ತೋ ಅಪ್ಪನೇ ಕರ್ಮೋಂ ಕಪಲ್ ಹೈ. ಕೇಳಿ ಈಗ ಬಾಬವ್ರು ಏನು ಹೇಳ್ತಿದ್ದಾರೆ, ಸುಖ ದುಃಖ ಅನ್ನೋದು ನೀವು ನಿಮ್ಮ ಮಾಡಿರೋ ಕರ್ಮದ ಫಲ. मनुष्य समझते सुख एवं सुख दुख एवं दुख परमात्मा ही देते, उन पर रख देते हैं. बाप कहते हैं मैं कभी दुख नहीं देता हूँ. ಮನುಷ್ಯರು ಈಸಿಯಾಗಿ ಸುಖ ಕೊಟ್ಟರೆ ಸುಖದ ಬದಲಾಗಿ ಸುಖ ಕೊಡ್ತಾರೆ, ದುಃಖದ ಬದಲಾಗಿ ದುಃಖ. ಭಗವಂತನೇ ಎಲ್ಲ ಕೊಡೋದು. ಬಾಬಾ ಹೇಳ್ತಾರೆ ನಾನು ಯಾರಿಗೂ ಕೊಡಲ್ಲ, ದುಃಖ ಹೆಂಗೆ ಕೊಡೋಕ್ಕಾಗುತ್ತೆ. मैं तो आधा कल्प के लिए सुख देकर जाता हूँ. ಸುಖದಾತ ಅರ್ಧ ಕಲ್ಪಕ್ಕೆ ಸುಖ ಕೊಟ್ಟು ಹೋಗ್ತೀನಿ. ये तो फिर सुख और दुख का खेल है. सिर्फ सुख का ही खेल होता तो फिर ये भक्ति आदि कुछ ना हो. भगवान से मिलने के लिए ये भक्ति आदि सब करते हैं ना. अब बाप बैठ सारा समाचार सुनाते. बाप कहते हैं तुम बच्चे कितने भाग्यशाली. ಬಾಬಾ ಹೇಳ್ತಾರೆ ನಾನು ಸುಖ ಕೊಟ್ಟು ಹೋಗ್ತೀನಿ, ಇದು ಸುಖ ದುಃಖದ ನಾಟಕ. ನಾಟಕ ಅಂತ ತಿಳ್ಕೊಂಡು ಮಾಡಬೇಕಲ್ಲ. ಈಗ ಒಂದೇ ಥರ ಹೆಂಗೆ ನಡೆಯುತ್ತೆ, ಬರೀ ಸುಖನೇ. ಭಕ್ತಿನೂ ಬೇಕಲ್ಲ, ನೀವು ಕೆಳಗಡೆ ಬಂದಾಗ ಸೊ ದಟ್ ಪರಮಾತ್ಮನನ್ನು ಭಕ್ತಿಯ ಫಲದಲ್ಲಿ ಮಿಲನ ಮಾಡ್ಬೋದು, ಜ್ಞಾನ ಸಿಗುತ್ತೆ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ನೀವು ಬಹಳ ಭಾಗ್ಯಶಾಲಿಗಳು. ಡೈರೆಕ್ಟಾಗಿ ಕೇಳ್ತಿದ್ದೀವಲ್ಲ, ಬಾಬಾ ನಮಗಿದೆಲ್ಲ ಕೊಡ್ತಿದ್ದಾರೆ, ನಮ್ಮನ್ನು ಎಷ್ಟು ಖುಷಿ ಮಾಡ್ತಿದ್ದಾರೆ ಅಂತ. उन ऋषि मुनियों आदि का कितना नाम है. तुम हो राज ऋषि, वो है हठयोग ऋषि. ऋषि अर्थात पवित्र. तुम स्वर्ग के राजा बनते हो,
तो पवित्र जरूर बनना पड़े। सतयुग त्रेता में जिनका राज्य था फिर उनका ही रहेगा, बाकी सब पीछे आएंगे। अभी तुम कहते हो हम श्रीमत पर अपना राज्य स्थापन कर रहे हैं। पुरानी दुनिया का विनाश होने में समय तो लगेगा। सतयुग आना है, कलयुग जाना है। ಇದಂತೂ ಪಕ್ಕಾ ವಿಷಯ ಅಲ್ವಾ? ಇದು ಋಷಿ ಮುನಿಗಳಿಗೂ ಯಾರಿಗೆ ಇದು ಗೊತ್ತಿಲ್ಲ. ಅವರನ್ನು ಭಾಗ್ಯಶಾಲಿ ಅಂತ ಹೆಂಗೆ ಹೇಳೋದು? ರಾಜ ಋಷಿಗಳು ಹಠಯೋಗಿಗಳು ಬಟ್ ಋಷಿ ಅಂತ ಯಾಕೆ ಬಂತಂದರೆ ಪವಿತ್ರವಾಗಿದ್ದಾರೆ ಅಂತ. ಬಟ್ ನಿಮಗೆ ಗೊತ್ತಿದೆ ನಾವು ಶ್ರೀಮತದ ಪ್ರಮಾಣ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡ್ಕೋತಿದ್ದೀವಿ. ಹಳೆಯ ಪ್ರಪಂಚದ ವಿನಾಶ ಆಗಲಿಕ್ಕೆ ಟೈಮ್ ಅಂತೂ ನಡೆಯುತ್ತೆ. ಇಷ್ಟು ಜನರ ಆತ್ಮಗಳ ಅಲ್ಲೇ ಅಕೌಂಟ್ ಸೆಟ್ಲ್ ಆಗಬೇಕಲ್ಲ 750. ಸತ್ಯುಗ ಬರಲೇಬೇಕಂದ್ರೆ ಕಲಿಯುಗದ ವಿನಾಶ ಆಗಲೇಬೇಕು. कितनी बड़ी दुनिया है, एक एक शहर मनुष्यों से कितना भरा हुआ है. ಜಾಗನೇ ಇಲ್ಲ ಅನ್ನೋ ಥರ ತುಂಬಿಕೊಂಡಿದ್ದಾರೆ. ಒಂದೊಂದು ಸಿಟಿಯಲ್ಲಿ ಜನ ಬಾಬಾಡ್ತಾರೆ 8 ಜನ. ಬಾಂಬೆಯಲ್ಲಿ ನೋಡಿ ಜಾಗನೇ ಇಲ್ಲ, ಸಮುದ್ರನೂ ಒಣಗಿಸಿ ತಗೊಳ್ತಿದ್ದಾರೆ. ಮಾಡಿಗಳ ಮೇಲೆ ಮಾಡಿಗಳು ಡಮಾರ್ ಅಂತ ಒಂದು ಸಾರಿ ಬಂದರೆ ಸಾಗರ ತನ್ನ ಜಾಗ ತಗೊಂಡ್ರೆ ಏನಿರಲ್ಲ. धनवान आदमी दुनिया का चक्कर लगाते, परंतु यहाँ सारी दुनिया को कोई देख न सके. हाँ, सतयुग में देख सकते, क्योंकि सतयुग में आई ही एक राज्य, इतने थोड़े राजाएं होंगे. यहाँ तो देखो कितनी बड़ी दुनिया है. इतनी बड़ी दुनिया का चक्कर कौन लगाए? वहाँ तुमको समुद्र में जाने का नहीं है. ತಂದೆ ಹೇಳೋದು, ಈಗ ದುಡ್ಡಿರೋರು ಏನು ಮಾಡ್ತಾರೆ, ಪ್ರಪಂಚ ಎಲ್ಲ ನೋಡ್ಕೊಂಬರ್ತೀವಿ ಅಂತ ಸುತ್ತಕ್ಕೆ ಹೋಗ್ತಾರೆ. ಬಟ್ ಇಡೀ ಸೃಷ್ಟಿನ ಯಾರೂ ನೋಡೋಕ್ಕಾಗಲ್ಲ. ಯಾಕೆಂತಂದರೆ ಇದು ಬೇಹ ಸೃಷ್ಟಿ ಅಲ್ವಾ. ಹಾಂ, ಸತ್ಯುಗವನ್ನು ನೋಡ್ಬೋದು. ಯಾಕೆಂದರೆ ಸತ್ಯುಗದಲ್ಲಿ ಇರೋದೇ ಒಂದು ರಾಜ್ಯ. ಎಲ್ಲರೂ ಇಲ್ಲಿ ರಾಜರಾಗ್ತಾರೆ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಜಗತ್ತು, ಅಲ್ಲಿ ಇರೋದೇ ಚಿಕ್ಕದು, ಚಿಕ್ಕ ಪ್ರಪಂಚ, ಸ್ವಲ್ಪನೇ ಪಾಪ್ಯುಲೇಷನ್. ಇಷ್ಟು ಪ್ರಪಂಚದ ಚಕ್ಕರ್ ಹೆಂಗೆ ಹಾಕೋಕ್ಕಾಗುತ್ತೆ? वहाँ अल्लंतनू समुद्रಕ್ಕೆ ಹೋಗೋ अगत्य ಇಲ್ಲ. वहाँ सीलान बर्मा आदि होगा क्या? नहीं, कुछ भी नहीं. ये कराची भी नहीं होगा. तुम सब मीठी नदियों के किनारे पर रहते हो. खेती बाड़ी आदि सब होती है. सृष्टि तो बड़ी है. मनुष्य बहुत थोड़े हैं, फिर वृद्धि पीछे वृद्धि को पाते. ಅದಕ್ಕೆ ಬಾಬಾ ಏನು ಹೇಳ್ತಿದ್ದಾರೆ, ಇಷ್ಟು ದೊಡ್ಡ ಪ್ರಪಂಚ ಚಕ್ರ ಹೆಂಗೆ ಹಾಕೋದು? ಸತ್ಯುಗದಲ್ಲಂತೂ ಅವರೆಲ್ಲ ಸಮುದ್ರಗಳ ಮೇಲೆ ಹೋಗ್ಬಿಟ್ಟು ಏನು ಕೆಲಸ ಮಾಡೋಕ್ಕೆ ಹೋಗಲ್ಲ. ಸತ್ಯುಗದಲ್ಲಿ ಸೀಲಾನ್ ಬರ್ಮಾ ಇವೆಲ್ಲ ಇರುತ್ತೆ ಮಕ್ಕಳೇ, ಇವ್ಯಾವುದು ಇರಲ್ಲ. ಕರಾಚಿನೂ ಇರಲ್ಲ ಅಂತಿದ್ದಾರೆ ಬಾಬೂರು. ಇಷ್ಟ ನೀವೆಲ್ಲ ಸ್ವೀಟ್ ನದಿಗಳ ತೀರದಲ್ಲಿ ಇರ್ತೀರ. ಬೇಕಾದಷ್ಟು ಜಮೀನು ಇರುತ್ತೆ, ಯಾರೇನು ಬೇಕೋ ಮಾಡ್ಕೊಳ್ಬೋದು. ಲೋಭಿಗಳಲ್ಲಲ್ವಾ ಎಲ್ಲ. ಇಲ್ಲಾದರೆ ಜಮೀನು ಸಿಕ್ಕಿದ್ರೆ ಸಾಕು, ಬೇರೆಯವ್ರದ್ರಲ್ಲಿನೂ ಇದನ್ನು ಫೆನ್ಸಿಂಗ್ ಹಾಕ್ಕೊಂಡು ನಂದು ಅಂದ್ಬಿಡ್ತಾರೆ. ಜಬರ್ದಸ್ತಿ ಆದರೂ ಕಿತ್ಕೊಳ್ಳೋಕೆ ನೋಡ್ತಾರೆ. ಸತ್ಯುಗದಲ್ಲಿ ಬೇಕಾದಷ್ಟು ಇರುತ್ತೆ, ಯಾರು ತಗೊಳ್ಳೋರು ಇರಲ್ಲ, ನೋಡೋರು ಇರಲ್ಲ. ಎಲ್ಲ ವ್ಯವಸ್ಥಿತವಾಗಿರುತ್ತಲ್ಲ, ವಿತ್ ಆಲ್ ಲಾ ಆ್ಯಂಡ್ ಆರ್ಡರ್. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬೂರು, ಇರೋದೇ ಸ್ವಲ್ಪ ಜನ, 9 lakhs ಇಷ್ಟು ದೊಡ್ಡ ಪ್ರಪಂಚ ಇಲ್ಲಿ, ಇಷ್ಟು ದೊಡ್ಡ ಭಾರತನೇ ಇಟ್ಕೊಳ್ರಿ. ನಿಧಾನಕ್ಕೆಲ್ಲ ವೃದ್ಧಿ ಆಗ್ತಾ ಹೋಗುತ್ತೆ. एक भारतीय है ना, जिसने किसी का भी राज्य छीना नहीं है, क्योंकि भारत असल में अहिंसक है. ಒಂದೇ ಭಾರತ ಇಡೀ ಸೃಷ್ಟಿಯಲ್ಲಿ. ಆ ಭಾರತ ಬೇರೆಯವ್ರು ಯಾರ ಜಾಗದಲ್ಲಿ ಹೋಗಲಿಲ್ಲ, ಕಿತ್ಕೊಳ್ಳೋಕೆ ಹೋಗಲಿಲ್ಲ, ಅಟ್ಯಾಕ್ ಮಾಡೋಕ್ಕೆ ಹೋಗಲಿಲ್ಲ. ಭಾರತ ಒಂದೇ ಅಹಿಂಸಕ ಪ್ರಪಂಚ. ನೋಡಿ ಬಾಬಾ ಹಾಕಿದ್ದ ಸಂಸ್ಕಾರ ಎಲ್ಲರಲ್ಲಿ ಹೆಂಗಿದೆ. भारत ही सारी दुनिया का मालिक था और सब पीछे आए जो टुकड़े टुकड़े लेते गए. ಭಾರತ ಒಂದೇ ವಿಶ್ವದ ಮಾಲೀಕನಾಗಿತ್ತು. ಆಮೇಲೆ ಎಲ್ಲ ಪೀಸ್ ಪೀಸ್ ಮಾಡಿಬಿಟ್ಟು ನಂತರ ಬಂದವರೆಲ್ಲ ತಗೊಳ್ತಾ ಹೋದರು ಅಷ್ಟಷ್ಟು. ತುಮ್ನೆ ಕೋಯಿ ಕೋ ಹಪ್ ನೈ ಕಿಯಾ ಹೇ, ಅಂಗ್ರೇಜೋನೇ ಹಪ್ ಕಿಯಾ. ನೀವು ಯಾರನ್ನೂ ಇದು ಮಾಡೋಕ್ಕೆ ಹೋಗಲಿಲ್ಲ, ಜಾಗ ಕಿತ್ಕೊಳ್ಳೋಕೆ ಹೋಗಲಿಲ್ಲ. ಬ್ರಿಟಿಷರ್ಸ್ ಬಂದು ನಮ್ದೆಲ್ಲ ಕಿತ್ಕೊಂಡು ಇಲ್ಲಿ ಕೂತ್ಕೊಂಡ್ರು. ತುಮ್ ಭಾರತವಾಸಿयों को तो बाप विश्व का मालिक बनाते हैं, तुम कहाँ गए तुड़ई.
तुम बच्चों की बुद्धि में ये सारी बातें है, बूढ़ी माता है तो इतना सब समझ न सके. ನೀವು ಮಕ್ಕಳ ಬುದ್ಧಿಯಲ್ಲಿ ಇಡೀ ಮಾತುಗಳಿದೆ, ಮುದುಕರ ಬುದ್ಧಿಯಲ್ಲಿ ಇಷ್ಟೆಲ್ಲ ಕೂತ್ಕೊಳ್ಳಲ್ಲ. ಭಾರತವಾಸಿಗಳು ನಾವು ವಿಶ್ವದ ಮಾಲೀಕರಾಗಿದ್ವಿ ಅಂದರೆ ನಾವು ಇಲ್ಲೇ ಇದ್ದೀವಲ್ಲ, ಇನ್ನೆಲ್ಲಿ ಹೋಗಿದ್ದೀವಿ. बाप कहते हैं अच्छा जो तुम कुछ भी पढ़ी नहीं हो, पढ़ा हुआ है सब बुद्धि में निकालना पड़ता है. एक बात सिर्फ धारण करनी है, मीठे बच्चे बाप को याद करो. ಬಾಬಾ ಹೇಳೋದು ನೀವೇನು ತುಂಬ ಓದಬೇಕಾಗಿಲ್ಲ, ಓದಿರೋರಿಗಿನ್ನ ಮರೀರಿ ಅಂತ ಹೇಳ್ತೀನಿ. ಬಟ್ಗೆ ಎಲ್ಲರೂ ಒಂದು ಮಾಡಬೇಕಾಗುತ್ತೆ. ಏ ಮಧುರ ಮಕ್ಕಳೇ, ನನ್ನನ್ನು ನೆನಪು ಮಾಡಿ ಅಂತ ಹೇಳ್ತೀನಲ್ಲ, ನೀವು ನನ್ನನ್ನು ನೆನಪು ಮಾಡಬೇಕು. तुम कहते भी थे ना बाबा आप आएंगे तो हम मारी जाएंगे, कुर्बान जाएंगे. तुम्हें फिर हमारे पर कुर्बान जाना है, लेन देन होती. शादी के टाइम स्त्री पुरुष एक दो के हाथ में नमक देते हैं. तो बाप को भी कहते हैं ना हम पुराना सब कुछ आपको देते हैं, मरना तो है, सब खत्म हो जाना. ತಂದೆ ಹೇಳ್ತಿರೋದು, ಮಕ್ಕಳೇ ನೀವು ಏನು ಹೇಳ್ತಿದ್ರಿ ನನಗೆ, ಈಗ ನೆನಪು ಮಾಡೋದು ನಿಮಗೆ ಕಷ್ಟ ಆಗಬಾರ್ದು ಅನ್ನೋದಕ್ಕೆ ಹೇಳ್ತಿರೋದು. ನೀವು ಬಂದುಬಿಟ್ರೆ ಬಾಬಾ ನಾನು ಸರೆಂಡರ್ ಆಗಿಬಿಡ್ತೀನಿ, ಸದಾ ಎಲ್ಲ ನಿನಗೆ ಮಾಡಿಬಿಡ್ತೀನಿ, ನಿನ್ನ ಮಗುವಾಗಿರ್ತೀನಿ. ನೀವೀಗ ಏನು ಹೇಳಿದ್ರು ಪ್ರಾಮಿಸು, ಹಂಗೆ ನನ್ನ ಮೇಲೆ ಬಲಿಹಾರಿ ಆಗಬೇಕಲ್ಲ, ಲೇನ್ದೇನು ಕೊಡೋದು ತಗೊಳ್ಳೋದು ತಾನೆ. ಮದುವೆಯಲ್ಲಿ ಸ್ತ್ರೀ ಪುರುಷರು ಸಂಬಂಧಗಳು ಜೋಡಿಸ್ಕೋತಾರೆ, ಒಬ್ಬರ ಕೈಲೊಬ್ಬರು ಸಾಲ್ಟ್ ಕೊಡ್ತಾರಂತೆ, ಗೊತ್ತಿಲ್ಲ ನನಗೆ. ಅಮಾರ ಸಬ್ ಕುಚ್ ಆಪ್ಕೋ ದೇತೆ. ಇಲ್ಲಿ ಮಕ್ಕಳೇನು ಹೇಳ್ತಾರೆ, ಹಾಂ ಬಾಬಾ ನಂದೇನಿದೆ ಎಲ್ಲ ನಿಂದು. ಶರೀರ ಅಂತೂ ಬಿಟ್ಟು ಹೋಗ್ಬೇಕು, ಇಟ್ಕೊಂಡು ಏನು ಮಾಡೋದು. ಆಪ್ ಹಮ್ಕೋ ಫಿರ್ ನೈ ದುನಿಯಾ ಮೇ ದೇನಾ ಹೈ. बाप आते ही सबको ले जाने काल है ना. सिंध में कहते थे ये कौन सा काल है जो सबको भगा कर ले जाते. तुम बच्चे तो खुश होते हो, बाप आते ही है ले जाने के लिए. हम तो खुशी से अपने घर जाएंगे, सहन भी करना पड़ता है. ಬಾಬಾ ಹೇಳೋದು, ಮಕ್ಕಳನ್ನು ಬಾರ್ಗೇನಿಂಗ್ ಚೆನ್ನಾಗಿ ಮಾಡ್ತಾರೆ. ಬಾಬಾ ಇವಾಗೆಲ್ಲ ನಿಮಗೆ ಕೊಟ್ಬಿಡ್ತೀನಿ, ನೀವೆಲ್ಲ ನನಗೆ ಹೊಸ ಪ್ರಪಂಚದಲ್ಲಿ ಕೊಟ್ಬಿಡಿ ವಿತ್ ಮಲ್ಟಿಪ್ಲಿಕೇಶನ್ ಅಂತ. ಬಾಬಾ ಹೇಳೋದು, ನಾನು ಬಂದಿರೋದೇ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ. ನಾನು ಕಾಲ, ಮಹಾಕಾಲ, ಮಹಾ ಮೃತ್ಯು ಅದೇ ಟೋಟಲ್ ಹೋಲ್ಸೇಲ್ ಬೇಹದ್ದಲ್ಲಿ ಎಲ್ಲರೂ ಹೊರಡ್ಬೇಕಾಗುತ್ತಲ್ಲ. ಜನ ಅಂತಿದ್ರು ಸಿಂಧ ಹೈದ್ರಾಬಾದಲ್ಲಿ, ನಾನು ಅಂದರೆ ಬಾಬಾ ಶುರುವಾತಲ್ಲಿ ಎಲ್ಲ ಬಿಟ್ಟು ಓಡ್ಕೊಂಡು ಬಂದರೆ ಇದು ಯಾವಪ್ಪ ಕಾಲ ಒಳ್ಳೆ ಬಂದ್ಬಿಟ್ಟು ಎಲ್ಲರನ್ನೂ ಗೆತ್ಕೊಂಡು ಹೋಗ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವರು ಮಾತಾಡೋರಂತೆ. ಒಳ್ಳೊಳ್ಳೆ ಮನೆಯವರೆಲ್ಲ ಬಂದ್ಬಿಟ್ರಲ್ವಾ. ಬಾಬಾ ಹೇಳೋದು, ನಿಮಗೆಲ್ಲರಿಗೂ ಖುಷಿ ಇದೆ, ಅಯ್ಯೋ ನಾವು ನಮ್ಮ ತಂದೆ ಹತ್ರ ಬರ್ತೀವಿ, ಈಗ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಬಟ್ ಆದರೂ ಸಹನೆ ಮಾಡಬೇಕಾಗುತ್ತೆ. अच्छे अच्छे बड़े बड़े घर की माताएं मारे खाती है. तुम सच्ची कमाई करते हो, मनुष्य थोड़े ही जानते हैं. वो आई ही कलयुगी शूद्र संप्रदाय, तुम हो संगम युगी. पुरुषोत्तम बन रहे हो जानने से, जानते हो पहले नंबर में पुरुषोत्तम ही लक्ष्मी नारायण है. फिर डिग्री कम होती जाएंगी, ऊपर से नीचे आते रहेंगे. ಅಂದರೆ ದೊಡ್ಡ ದೊಡ್ಡ ಮನೆಯವರೆಲ್ಲ ಈಗ ದೀದಿ ದಾದಿಗಳೆಲ್ಲ ಬಂದು ಟಕ್ ಅಂತ ಸರೆಂಡರ್ ಆಗ್ಬಿಟ್ರಲ್ಲ, ಸತ್ಯ ಸಂಪಾದನೆ ಇದೆ ಅಂತ ಅರ್ಥ ಆಗ್ಬಿಡ್ತು. ಮನುಷ್ಯರಿಗೇನು ಗೊತ್ತು, ಅವರಿರೋದೇ ಕಲಿಯುಗಿ ಆಸುರಿ ಸಂಪ್ರದಾಯ ಅಂದಮೇಲೆ ಶೂದ್ರ ಸಂಪ್ರದಾಯ. ನೀವು ಸಂಗಮಯುಗಿ ಪುರುಷೋತ್ತಮರಾಗ್ತಿದ್ದೀರ, ಈಶ್ವರೀಯ ಸಂಪ್ರದಾಯ ಅಥವಾ ನಿಮ್ದು ಯಾವುದು ಬ್ರಾಹ್ಮಣ ಸಂಪ್ರದಾಯ. ಮೊದಲ ನಂಬರಲ್ಲಿ ಪುರುಷೋತ್ತಮರು ಯಾರು? ಲಕ್ಷ್ಮೀನಾರಾಯಣರು. ಆಮೇಲೆ ಡಿಗ್ರಿ ಕಡಿಮೆ ಆಗುತ್ತೆ, ಸ್ವಲ್ಪ ಮೇಲೆ ಕೆಳಗಾಗ್ತಾ ಕೆಳಗೆ ಬಂದುಬಿಡ್ತೀವಿ. ನಿಧಾನಕ್ಕೆ ಎಳೆಯೋದು, ಟಿಕ್ 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 ಅಂತ. 5000 ವರ್ಷಗಳು ಹೆಂಗೆ ಟಿಕ್ ಟಿಕ್ ಅಂತ ಹೋಯ್ತು ನೋಡ್ರಿ. इस समय सब गिर चुके हैं, झाड़ पुराना हो चुका है, तना सड़ गया है. ಈ ಸಮಯದಲ್ಲಿ ಎಲ್ಲರೂ ಬಿದ್ದೋಗ್ಬಿಟ್ಟಿದ್ದಾರೆ. ಇಡೀ ವೃಕ್ಷದ ಬೇರಿದೆಯಲ್ಲ ಅದೆಲ್ಲ ಹಾಳಾಗ್ಬಿಟ್ಟಿದೆ.
ವೃಕ್ಷ ಹಳೇದಾಗ್ಬಿಟ್ರೆ ಅದೊಂಥರ ಸತ್ವ ಇರಲ್ಲ ನೋಡಿ, ಬೇರಲ್ಲಿ ಯಾವ ಸೆಕೆಂಡ್ ಬೇಕಂದ್ರೆ ಬೀಳ್ಬೋದು, ಹಂಗಾಗ್ಬಿಡ್ತು ವೃಕ್ಷ. अब फिर ಸ್ಥಾಪನಾ होती है, ಫೌಂಡೇಶನ್ लगता है. ನಾನೀಗ ಸ್ಥಾಪನೆ ಮಾಡ್ತಿದ್ದೀನಿ, ಹೊಸ ಮರಕ್ಕೆ ಗಿಡ ಹಾಕ್ತಾ ಇದ್ದೀನಿ, ಸಸಿ. कलम कितना छोटा होता है, फिर उनसे कितना झाड़ बड़ा बढ़ जाता है. ये भी झाड़ है. सतयुग में बहुत छोटा झाड़ होता, अब कितना बड़ा झाड़ है. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ ಅವರು, ಬಾಬಾ ಸಸಿ ಆಗ್ತಿದ್ದಾರಲ್ಲ, ಇದು ದೊಡ್ಡ ವೃಕ್ಷ. ಸತ್ಯುಗದಲ್ಲಿ ಚಿಕ್ಕ ವೃಕ್ಷ ನಿಧಾನಕ್ಕೆ ವೃದ್ಧಿ ಆಗ್ತಾ ಹೋಗುತ್ತೆ. ಕಲಿಯುಗದಲ್ಲಿ ನೋಡ್ರಿ ಎಷ್ಟು ದೊಡ್ಡ ವೆರೈಟಿ ವೃಕ್ಷ ಇದು. वैरायटी फूल, कितने वैरायटी. मनुष्य सृष्टि के एक ही झाड़ में कितना वैरायटी. ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಅಂದರೆ ಇದು ಮಾನವ ವಂಶ ವೃಕ್ಷ ಅಲ್ಲ, ಇದರಲ್ಲಿ ಎಷ್ಟು ವೆರೈಟಿ ರೂಪದಲ್ಲಿ ಮನುಷ್ಯಾತ್ಮರಿದ್ದಾರೆ. अनेक वैरायटी धर्मों का झाड़ है मनुष्यों का, एक सूरत से न मिले दूसरे से बना बनाया ड्रामा है. ಇದು ಅನೇಕ ವೆರೈಟಿ ಧರ್ಮಗಳ ವೃಕ್ಷ. ಯಾರಿಗೂ ಅರ್ಥ ಆಗಲ್ಲ. ಪ್ರತಿಯೊಬ್ಬರದು ಅವ್ರವ್ರದ್ದೇ ಆದಂತಹ ಮುಖ, ಅವ್ರವ್ರದ್ದೇ ಆದಂತಹ ಮಾನ್ಯತೆಗಳು, ಎಲ್ಲರೂ ಬೇರೆ ಬೇರೆ ಮಾಡಲ್ಪಟ್ಟಂಥ ನಾಟಕ. ಯಾರು ಏನು ಮಾಡೋಕ್ಕಾಗಲ್ಲ. ಏಕ್ ಜೈಸಾ ಪಾರ್ಟ್ ಕೋಯಿ ಕಾ ಹೋ ನಹಿ ಸಕ್ತಾ. ಒಂದೇ ಥರ ಯಾರ್ದು ಪಾರ್ಟ್ ಇರೋಕ್ಕಾಗಲ್ಲ. इसको कहा जाता है कुदरती बना बनाया बेहद का ड्रामा. इनमें भी बनावट बहुत है. जो चीज़ रियल होती है वो ख़त्म होती है, फिर 5000 वर्ष के बाद रियलिटी में आता है. चित्र आदि भी कोई रियल बने हुए थोड़े ही है. ब्रह्मा की भी शक्ल फिर 5000 वर्ष बाद तुम देखेंगे. इस ड्रामा के राज को समझने में बड़ी विशाल बुद्धि चाहिए. बुद्धि क्या चाहिए? विशाल बुद्धि. ತಂದೆ ಏನು ಹೇಳ್ತಿರೋದು, ಎಲ್ಲರೂ ಅಂದರೆ ಮಾಡಲ್ಪಟ್ಟಂಥ ನಾಟಕ ಅಂದರೆ ವೆರೈಟಿ ಡ್ರಾಮಾ, ವೆರೈಟಿ ಪಾರ್ಟ್, ವೆರೈಟಿ ಎಲ್ಲ. ಇದಕ್ಕೆ ಹೇಳಲಾಗುತ್ತೆ ವಿಧಿ, ಮಾಡಲ್ಪಟ್ಟಂತಹ ನಾಟಕದ ಇದನ್ನು ವಿಧಿ ಅಂತಾರೆ. ಅಂದರೆ ಯಾರ ಕೈಲಿ ಏನೂ ಇಲ್ಲ ಅಂತ. ಈ ಎಲ್ಲದೂ ಮಾಡಲ್ಪಟ್ಟಿದೆ, ಮಾಡೋವಂಥದ್ದು ಏನಿಲ್ಲ. ಯಾವ ವಸ್ತು ರಿಯಲ್ ಇದೆ ಅದು ಖತಮ್ ಆಗುತ್ತೆ, ತಿರ್ಗಾ ಅದು ಆರ್ಟಿಫಿಷಿಯಲ್ ಆಗುತ್ತೆ, ತಿರ್ಗಾ ಬಂದು ಅದು ರಿಯಲ್ ಆಗಬೇಕು. ಇದು ಕಾಲಚಕ್ರ. ಯಾಕೆ ಹೊಸದಿದ್ದು ಹಳೇದಾಗಲೇಬೇಕು. ಇನ್ನೂ ಸಹಜ ಅಂದರೆ ಹೊಸದಿರೋದು ಹಳೇದಾಗಲೇಬೇಕು, ಹಳೇದು ಹಂಗೆ ಇರೋಕ್ಕಾಗಲ್ಲ, ಹೊಸದಾಗಲೇಬೇಕು. ಬ್ರಹ್ಮ ಬಾಬಾನ ಚಿತ್ರನೂ 5000 ವರ್ಷಗಳ ನಂತರ ಕರೆಕ್ಟಾಗಿ ಚಿತ್ರ ನೋಡ್ತೀರಾ. ಎಲ್ಲರೂ ಚಿತ್ರಗಳು ಅವ್ರವ್ರದ್ದು ಏನಿದೆ ಎಲ್ಲ ಬಾಬಾ ಹೇಳ್ತಾರೆ, ರಿಯಲ್ ಆಗಿ ಏನಿದೆ ಅದನ್ನು 5000 ವರ್ಷದ ನಂತರನೇ ನೋಡೋದು, ಮಧ್ಯೆ ನೋಡೋಕ್ಕಾಗಲ್ಲ. ಬೇಹದ್ ಡ್ರಾಮಾ, ಬೇಹದ್ ಮಾಡಲ್ಪಟ್ಟಿದೆ ಇದು. ತೋ ಡ್ರಾಮಾ ಏನು ಹೇಳ್ತಿದ್ದಾರೆ ಬಾಬಾ, ಡ್ರಾಮಾನ ನೀವು ತುಂಬ ಚೆನ್ನಾಗಿ ತಿಳ್ಕೋಬೇಕು. और कुछ न समझो, सिर्फ एक बात बुद्धि में रखो, एक शिव बाबा दूसरा ना कोई. ಆಯಿತು ಬಾಬಾ ನಮಗೇನೋ ಬುದ್ಧಿ ಇಲ್ಲ ಅಂದರೆ ಬಿಟ್ಟಾಕಿ. ಒಂದೇ ಒಂದು ಮಾತು ಚೆನ್ನಾಗಿ ತಿಳ್ಕೊಳ್ಳಿ, ಒಬ್ಬ ಶಿವಬಾಬಾವರ ವಿನಃ ಬೇರೆ ಯಾರಿಲ್ಲ. ಕೇಳಿಸ್ತಿದ್ಯಾ ಎಲ್ಲರಿಗೆ? ಮನೆಯಲ್ಲಿ अलर्ट, अटेंशन प्लीज. ये आत्मा ने कहा बाबा हम आपको ही याद करेंगे. ये तो सहज है ना. आत्मों से कर्म करते रहो और बुद्धि से बाप को याद करते रहो. ಆತ್ಮ ಹೇಳುತ್ತೆ, ಬಾಬಾ ನಾನು ನಿಮ್ಮನ್ನೇ ನೆನಪು ಮಾಡ್ತೀನಿ, ಬೇರೆ ಏನನ್ನೂ ನೆನಪು ಮಾಡಲ್ಲ. ಇದಂತೂ ಸಹಜ ಅಲ್ವಾ? ಕೈ ಕೆಲಸ ಮಾಡ್ತಾ ಇರಲಿ, ಬುದ್ಧಿ ಬಾಬೂರನ್ನು ನೆನಪು ಮಾಡ್ತಾ ಇರಲಿ. ಈಸಿ ಅಲ್ವಾ ಮಕ್ಕಳೇ? ಈಗ ಎಲ್ಲ ಬಿಟ್ಟು ಕೂತ್ಕೊಳ್ಳಿ ಅಂದರೆ ಮಕ್ಳು ಹೇಳೋರು ಅಯ್ಯೋ ಟೈಮ್ ಇಲ್ಲ ಅಂತ. ಕೆಲಸ ಮಾಡ್ತಾ ಬುದ್ಧಿ ಇನ್ನೊಂದು ಕೆಲಸ ಮಾಡ್ತಿರುತ್ತಲ್ಲ, ಅದನ್ನು ತೆಗೆದುಬಿಟ್ಟು ಅಲ್ಲಿಡ್ರಿ. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग. शुक्रिया बाबा. धारणेಗೆ सहनशीलता का गुण धारण कर माया के विघ्नों में पास होना है.
अनेक आपदाएं आएंगे, अत्याचार होंगे, ऐसे समय पर सहन करते बाप की याद में रहना है, सच्ची कमाई करनी, ಸಹನಶೀಲತೆಯ ಗುಣ ಧಾರಣೆ ಮಾಡಿ ಮಾಯೆ ವಿಘ್ನಗಳಲ್ಲಿ ಪಾಸ್ ಆಗಬೇಕು. ಅನೇಕ ಆಪತ್ತುಗಳು ಬರುತ್ತೆ, ಅತ್ಯಾಚಾರಗಳಾಗುತ್ತೆ. ಇಂಥ ಸಮಯದಲ್ಲಿ ಸಹನೆ ಮಾಡ್ತಾ ತಂದೆಯನ್ನು ನೆನಪು ಮಾಡಬೇಕು, ಸತ್ಯ ಸಂಪಾದನೆ ಮಾಡಬೇಕಾಗಿದೆ. विशाल बुद्धि बन इस बने बनाए ड्रामा को अच्छी रीति समझना है. ये कुदरती ड्रामा बना हुआ है, इसलिए प्रश्न उठ नहीं सकता. बाप जो अच्छी मत देते हैं उस पर चलते रहना है. ವಿಶಾಲ ಬುದ್ಧಿಯವರಾಗಿ ಮಾಡಲ್ಪಟ್ಟಂತಹ ನಾಟಕವನ್ನು ಚೆನ್ನಾಗಿ ತಿಳ್ಕೋಬೇಕು. ಇದು ವಿಧಿಯ ಲೀಲೆ ಅನ್ನೋ ಥರ ಡ್ರಾಮಾ ಮಾಡಲ್ಪಟ್ಟಿದೆ. ಇದರಲ್ಲಿ ಯಾರು ಯಾವ ಪ್ರಶ್ನೆ ಮಾಡೋಕ್ಕಾಗಲ್ಲ. ತಂದೆ ಏನು ಒಳ್ಳೆಯ ಮತವನ್ನು ಕೊಡ್ತಿದ್ದಾರೆ ಅದರಲ್ಲಿ ನಡಿಬೇಕು. ಡ್ರಾಮಾದಲ್ಲಿ ದ ಬೆಸ್ಟ್ ಟೈಮ್ ಸಂಗಮ ಯುಗ. ಈಗ ನಾವು ತಂದೆ ಹತ್ರ ಇದ್ದೀವಿ ಅಂದರೆ ಬಾಬುವ್ರ ಅನುಸಾರ ನಡಿಬೇಕು. वरदान बाप समान वरदानी बन हरेक के दिल को आराम देने वाले मास्टर दिलाराम भवा. ತಂದೆಯ ಸಮಾನ ವರದಾನಿಗಳಾಗಿ ಪ್ರತಿಯೊಬ್ಬರ ಹೃದಯಕ್ಕೆ ಆರಾಮ ಕೊಡ್ತಕ್ಕಂಥವರೇ ಮಾಸ್ಟರ್ ದಿಲಾರಾಮ್ ಆತ್ಮಗಳು. जो बाप समान वरदानी मूर्त बच्चे हैं वो कभी किसी की कमज़ोरी को नहीं देखते. वो सबके ऊपर रहम दिल होते. जैसे बाप किसी की कमज़ोरियाँ दिल पर नहीं रखते, ऐसे वरदानी बच्चे भी किसी की कमज़ोरी दिल में धारण नहीं करते. वे हर एक के दिल को आराम देने वाले मास्टर दिलाराम होते. इसलिए साथी हो या प्रजा सभी उनका गुणगान करते हैं. सभी के अंदर से यही आशीर्वाद निकलती है कि ये हमारे सदा स्नेही सहयोगी. ತಂದೆಯ ಸಮಾನ ವರದಾನಿ ಮೂರತ್ ಮಕ್ಕಳು ಯಾರಂದರೆ ಅವರು ಎಂದೂ ಬೇರೆಯವರ ನಿರ್ಬಲತೆಗಳನ್ನು ನೋಡಲ್ಲ. ಅವರು ಎಲ್ಲರ ಮೇಲೆ ದಯಾಸಾಗರ. ಹೇಗೆ ತಂದೆ ಯಾರ ನಿರ್ಬಲತೆಗಳನ್ನು ಹೃದಯದಲ್ಲಿ ಇಟ್ಕೊಳ್ಳಲು, ಹಂಗೆ ವರದಾನಿ ಮಕ್ಕಳು ಯಾರ ನಿರ್ಬಲತೆಯನ್ನು ಹೃದಯದಲ್ಲಿ ಧಾರಣೆ ಮಾಡಲ್ಲ. ಅವರು ಹೃದಯದಲ್ಲಿ ಎಲ್ಲರಿಗೆ ಆರಾಮ್ ಕೊಡೋ ದಿಲಾರಾಮ್, ಮಾಸ್ಟರ್ ದಿಲಾರಾಮ್ ಆಗಿರ್ತಾರೆ. ಅದಕ್ಕೆ ಜೊತೆಗಾರರಿರಲಿ ಪ್ರಜೆಗಳಿರಲಿ ಎಲ್ಲರೂ ಅವ್ರ ಗುಣಗಾಯನ ಮಾಡ್ತಾರೆ. ಎಲ್ಲರೊಳಗಡೆಯಿಂದ ಆಶೀರ್ವಾದ ಸಿಗುತ್ತೆ. ಇವರು ನಮ್ಮ ಸ್ನೇಹಿ ಸಹಯೋಗಿಗಳಾಗಿದ್ದಾರೆ. ಸ್ಲೋಗನ್ ಸಂಗಮ್ ಯುಗ್ ಪರ್ ಶ್ರೇಷ್ಠಾತ್ಮ ಓಹೇ ಜೋ ಸದಾ ಬೇಫಿಕರ್ ಬಾದ್ಶಾಹ್. ಸಂಗಮ ಯುಗದಲ್ಲಿ ಶ್ರೇಷ್ಠ ಆತ್ಮ ಯಾರಂದರೆ ಯಾರು ಸದಾ ಬೇಫಿಕರ್ ಬಾದ್ಶಾಹ್, ನಿಶ್ಚಿಂತ ರಾಜರಿರ್ತಾರೆ. ಸಂಗಮ ಯುಗದಲ್ಲಿ ಶ್ರೇಷ್ಠ ಆತ್ಮಗಳು ಯಾರು ಸದಾ ನಿಶ್ಚಿಂತರಾಗಿ, ಯಾವ ಚಿಂತೆಗಳಿರಂಗಿಲ್ಲ. ಮೀಟೆ ಬಚ್ಚೆ ಏನು ಹೇಳಿದ್ರು, ಈಗ ನೀವು ಸತ್ಯ ಗೀತಾ ಪಾಠಶಾಲೆಯಲ್ಲಿ ಕೂತಿದ್ದೀರ. ಪಾಠಶಾಲೆ ಸ್ಕೂಲಲ್ಲಿ ಇದು ಸತ್ಸಂಗನೂ ಹೌದು. ಇಲ್ಲಿ ನಿಮಗೆ ತಂದೆಯ ಸಂಘ ಸಿಕ್ಕಿದೆ. ಯಾವುದರಿಂದ ನೀವು ಈ ವಿಷಯ ಸಾಗರನೇ ಪಾರು ಮಾಡಿಬಿಡ್ತೀವಲ್ವ, ಎಲ್ಲವನ್ನು ಪಾರು ಮಾಡ್ತೀವಿ ಡೈಲಿ. ಓಂ ಶಾಂತಿ. ಫ್ರೈಡೇ ಸ್ಯಾಟರ್ಡೇ ಸಂಡೇ ಬಟ್ಟಿ ಇರುತ್ತೆ. ಎಲ್ಲರೂ ಚುಟ್ಟಿ ತಗೊಳ್ಬೇಕು. ಫ್ರೈಡೇ ಸ್ಯಾಟರ್ಡೇ ಸಂಡೇ ಕೂತು ಶೆಡ್ಯೂಲ್ ಎಲ್ಲ ಕಳಿಸ್ಲಾಗುತ್ತೆ ನಿಮಗೆ. ಬೆಳಗ್ಗೆ ಸಂಜೆ ವಿಶೇಷ ತಪಸ್ಸು ಮಾಡೋಣ ನಾವೆಲ್ಲ ಸೇರಿ. ಯಾವ ತಪಸ್ಸು? ಸೈಲೆನ್ಸಿನ ತಪಸ್ಸು. ಸೈಲೆನ್ಸ್ ಪವರ್ ದ್ವಾರ ಸರ್ವ ಸಫಲತಾ. ಪುರುಷಾರ್ಥದ ಸಫಲತೆ, ಕಾರ್ಯದ ಸಫಲತೆ, ಮಾಯೆಯ ಮೇಲೆ ಸಫಲತೆ, ಇಂದ್ರಿಯಗಳ ಮೇಲೆ ಸಫಲತೆ, ವಿಜಯ ಎಲ್ಲದರ ಮೇಲೆ. ಸರಿನಾ? ವಿಘ್ನಗಳ ಮೇಲಿನೂ ಎಲ್ಲ ಸಫಲತೆ, ಎಲ್ಲ ವಿಜಯ. ಓಂ ಶಾಂತಿ.